ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಚಿನಿ ಇವತಿ ಧಿನಾಮವಿತ್ರೆ. ಆತ್ಮೀಯ ಸಹೋದರರೇ, ಹೋದ ಭಾನುವಾರ ನಾವು ಅದೃಶ್ಯ ಲೋಕಗಳ ಬಗ್ಗೆ ಸ್ವಲ್ಪ ಭಾಗವನ್ನ ನಾವು ಇಲ್ಲಿ ನಿಷ್ಕರ್ಷಿಸಿದ್ವಿ, ವಿಮರ್ಶಿಸಿದ್ವಿ. ಇವತ್ತು ಅದರ ಮುಂದುವರೆದ ಭಾಗವನ್ನ ನಾವು ಇದನ್ನ ಮುಂದುವರಿಸೋಣ. ಇಲ್ಲಿವರೆಗೂ ನಾವು ಬ್ರಹ್ಮಾಂಡ ತನ್ನದೇ ಆದ ಸ್ಪಂದನೆಗಳನ್ನು ಹೊಂದಿದೆ ಎಂಬುದನ್ನು ನಾವು ತಿಳಿದಿದ್ದೀವಿ. ನೋಡಿ, ಬ್ರಹ್ಮಾಂಡದ ಎಲ್ಲಾ ವಸ್ತುಗಳು ಒಂದು ಸ್ಪಂದನೆ, ಇದೇ ಸ್ಪಂದನೆ ಅಂದ್ರೆ ಓಕೆ, ದೇರ್ ಈಸ್ ಎ ಮೂವ್ಮೆಂಟ್. ಆ ಸ್ಪಂದನೆಗಳು ಒಂದು ತರಂಗಗಳನ್ನು ಉಂಟು ಮಾಡುತ್ತೆ. ಆ ತರಂಗಗಳು ಎನರ್ಜಿಯಾಗಿ ಹೊರಹೊಮ್ಮುತ್ತೆ. ಆ ತರಂಗಗಳೆಲ್ಲ ಎನರ್ಜಿ ಫಾರ್ಮ್ಯಾಟ್ ನಲ್ಲಿ ಇದನ್ನ ನಾವು ತಿಳ್ಕೊಂಡ್ವಿ. ನಾವು ನಮ್ಮ ಹಿಂದಿನ ಒಂದು ಭಾನುವಾರದ ಇದ್ರೊಳಗೆ ನೋಡಿ, ಈ ತರಂಗಗಳು ಎಲ್ಲಾ ವಸ್ತುವಿನಲ್ಲಿಯೂ ಉಂಟಾಗುತ್ತೆ. ಇಂತಹ ವಸ್ತುವಿನಲ್ಲಿ ನೀವು ಜಡ ಅಂತ ತಿಳ್ಕೊಂಡಿರೋ ವಸ್ತು ಸಹ ಅದು ತನ್ನದೇ ಆದ ಒಂದು ತರಂಗಗಳು ದೇ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದ್ರ ಬಗ್ಗೆ ಐನ್ಸ್ಟೈನ್ ಅವರು ತುಂಬಾ ರಿಸರ್ಚ್ ಮಾಡೋದು. ಈ ಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ವಿದ್ಯುತ್ ಕಾಂತೀಯ ಕಿರಣಗಳು. ಇವು ವಿದ್ಯುತ್ ಮತ್ತು ಕಾಂತೀಯ ಪ್ರಭಾವದಿಂದ ಉಂಟಾಗುತ್ತೆ. ಇಟ್ ಹ್ಯಾಸ್ ಬೋತ್ ಎಲೆಕ್ಟ್ರಿಕಲ್ ಒಂದು ಫೀಲ್ಡ್ ಇರುತ್ತೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕಲ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಸೇರಿದಾಗ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಉಂಟು. ಬೆಳಕು ಸಹ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಅವು ತಮ್ಮದೇ ಆದ ತರಂಗಾಂತರಗಳನ್ನ ಹೊಂದಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈಗ ನಾವು ಈ ಒಂದು ಮುಂದುವರೆದ ಭಾಗದಲ್ಲಿ ಇದು ಸೈನ್ಸ್. ನೋಡಿ, ಪ್ರಪಂಚದಲ್ಲಿ ಏನೇ ಆಗಲಿ, ಯಾವುದೇ ಒಂದು ನಮ್ಮ ಫಿಸಿಕಲ್ ಸೈನ್ಸ್ ನಲ್ಲಿ ಹೇಳ್ತೀನಿ, ಏನೇ ಆಗಲಿ ಅವೆಲ್ಲ ತರಂಗಗಳಿಂದ. ಎವ್ರಿ ವೇವ್, ನಾನು ತರಂಗ ಅಂದ್ರೆ ಇಲ್ಲಿ ಬಳಸ್ತಿರೋದು ವೇವ್, ಅಲೆಗಳು ಅಂತ ಕರಿತೀವಿ. ಅದಕ್ಕೆ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ತರಂಗಾಂತರ ಅಂತ ಕರಿತೀವಿ. ಅದನ್ನ ನಾವು ಹಿಂದೆ ಕಲ್ತೀವಿ, ಹರ್ಟ್ಸ್. ಈ ಉದಾಹರಣೆಗೆ ಲಾಸ್ಟ್ ಟೈಮ್ ಹೇಳಿದ ಹಾಗೆ ಪೆಂಡ್ಯುಲಮ್ ನಲ್ಲಿ ಒಂದು ಸೆಕೆಂಡಿಗೆ 2 ಸರಿ ಓಡಾಡುತ್ತೆ ಪೆಂಡ್ಯುಲಮ್. ಸೊ ಅದರದ್ದು 2 ಫ್ರೀಕ್ವೆನ್ಸಿ ಇದೆ. ಅದೇ ರೀತಿ ನಮ್ಮ ಮನೆಗಳಲ್ಲಿ ಯೂಸ್ ಮಾಡೋ ವಿದ್ಯುತ್ತಿನಿಂದ ಅದು 50 ಹರ್ಟ್ಸ್ ಅಂದ್ರೆ ಒಂದು ಸೆಕೆಂಡಿಗೆ 50 ಸರಿ ಓಡಾಡುತ್ತೆ. ಈಗ ನಮ್ಮ ಬ್ರಹ್ಮಾಂಡ ಏನಿದೆ, ಆ ಬ್ರಹ್ಮಾಂಡ ಬರೀ ಒಂದಿಲ್ಲ, ಅದು ಅನಿರ್ದಿಷ್ಟ ಸೌರಲೋಕಗಳನ್ನು ಹೊಂದಿದೆ. ಈ ಅನಿರ್ದಿಷ್ಟ ಸೌರಲೋಕ ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಇನ್ಯೂಮರಬಲ್, ನಮ್ಗೆ ಗೊತ್ತೇ ಇಲ್ಲ, ನಮ್ಮ ಕಣ್ಣಿಗೆ ಕಾಣದಂತಹ, ದೃಶ್ಯ ಮಾಧ್ಯಮಕ್ಕೆ ಸಿಗದಂತಹ, ನಮ್ಮ ಬರಿಗಣ್ಣಿಗಾಗ್ಲಿ ಅಥವಾ ಇನ್ಯಾವುದೇ ಒಂದು ಟೆಲಿಸ್ಕೋಪ್, ವಿಜುವಲ್ ಟೆಲಿಸ್ಕೋಪ್ ಏನಿದೆ, ನಾವು ಹಿಡಿದು ನೋಡಿದಾಗ ಅದು ಕಾಣಲ್ಲ. ಯಾಕಂದ್ರೆ ನಮ್ಮ ದೃಷ್ಟಿ ಬಹಳ ಸೀಮಿತವಾಗಿದೆ. ನಮ್ಮ ಹೋಲ್ ಬ್ರಹ್ಮಾಂಡ ಏನಿದೆ, ವಿ ಕಾಲ್ ಇಟ್ ಯೂನಿವರ್ಸ್. ಆ ಯೂನಿವರ್ಸ್ ನಲ್ಲಿ ನಮ್ಮಂತಹ ಸೌರಲೋಕಗಳೇನಿದೆ, ಒಂದು ಸೌರಲೋಕ ಅಂದ್ರೆ ಒಬ್ಬ ಸೂರ್ಯ ಇರ್ತಾನೆ ನೋಡಿ, ಒಬ್ಬ ಸೂರ್ಯ, ಅವನ ಸುತ್ತಲೂ ಸುತ್ತುವ ಗ್ರಹಗಳು, ಇದನ್ನ ಒಂದು ಸೌರ ವ್ಯೂಹ ಅಂತ ಕರಿತೀವಿ. ಆರ್ ವಿ ಕಾಲ್ ಇಟ್ ಆಸ್ ಸೋಲಾರ್ ಸಿಸ್ಟಮ್. ಈ ತರದ್ದು ಕೋಟಿಗಟ್ಟಲೆ ಸೋಲಾರ್ ಸಿಸ್ಟಮ್ ಇದೆ. ಆದ್ರೆ ಇದುವರೆಗೂ ನಮ್ಮ ಕಣ್ಣಿಗೆ ಬಿದ್ದಿರೋದು, ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಒಂದೇ ಸೌರ ವ್ಯೂಹ, ಅದು ನಮ್ಮ ಓನ್ ಸೌರಮಂಡಲ. ಇದಕ್ಕೆ ನಾವು ಹೀಲಿಯೋಸೆಂಟ್ರಿಕ್ ಅಂತ ಕರಿತೀವಿ. ಲ್ಯಾಟಿನ್ ಭಾಷೆಯಲ್ಲಿ ಹೀಲಿ ಅಂದ್ರೆ ಸೂರ್ಯ. ಸೊ ಆ ಸೂರ್ಯನ ಸುತ್ತುವ ಗ್ರಹಗಳೇನಿದೆ, ತಮ್ಮ ಸುತ್ತಲೂ ಸುತ್ತಕೊಳ್ತಾ ಇರುತ್ತೆ. ಅದು ಒಂದು ಸೆಂಟರ್ ಸೂರ್ಯ. ಹೀಗೆ ಹಲವಾರು ಕೋಟಿ ಸೂರ್ಯರಿದ್ದಾರೆ. ಸೈಂಟಿಸ್ಟ್ ಬಹಳ ಕಡಿಮೆ, ಕೆಲವಾರು ಸಾವಿರಾರು ಅಷ್ಟನ್ನೇ ಅವರಿಗೆ ಕಂಡುಹಿಡಿಯೋ ಕೆಪಾಸಿಟಿ ಇದೆ. ಯಾಕೆಂದ್ರೆ ಅವರು ಬರೀ ಕಣ್ಣಿನಿಂದ ನೋಡಕ್ಕಾಗಲ್ಲ. ಸೊ ಈ ನಮ್ಮ ಬ್ರಹ್ಮಾಂಡದಲ್ಲಿ ನಮ್ಮದು ಒಂದು, ಆ ನಮ್ಮ ಸೌರಲೋಕದಲ್ಲಿ ಇನ್ನು ಉಳಿದ, ಇದು ನಮ್ಮದು ಒಂದೇ ಒಂದಿದೆ, ನಮ್ಮದು ಒಂದ್ರ ಬಗ್ಗೆ ನಮಗೆ ಗೊತ್ತಿದೆ ಬಿಡಿ. ಇನ್ನ ಇತರೆ ಇದೇ ರೀತಿ ಇದೆ
ಅಂತ ಸೈಂಟಿಸ್ಟ್ ವಿಜ್ಞಾನಿಗಳಿಗೆ ಹೇಗೆ ಗೊತ್ತಾಗುತ್ತೆ? ಅದು ಬಹಳ ಕೌತುಕವಾದದ್ದು. ನೋಡಿ, ಹಿಂದೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಒಂದು ಸೂರ್ಯನ ಕಿರಣವನ್ನ ನಾವು ಒಂದು ಅಶ್ರಗ, ನಾವು ಪ್ರಿಸಮ್ ಅಂತ ಏನ್ ಕರಿತೀವಿ, ಅದು 7 ಕಲರ್ ಆಯ್ತು. ಒಂದೊಂದು ಕಲರ್ಗೂ ಒಂದೊಂದು ಫ್ರೀಕ್ವೆನ್ಸಿ. ಈಚ್ ಕಲರ್ ಹ್ಯಾಸ್ ಅ ಫ್ರೀಕ್ವೆನ್ಸಿ. ಅದಕ್ಕೆ ಆದ ಒಂದು 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 ಸೆಕೆಂಡ್ ನಲ್ಲಿ ಎಷ್ಟು ಏರಿಳಿತಗಳು ಉಂಟಾಗುತ್ತೆ, ಅವು ತರಂಗಗಳಲ್ಲಿರುತ್ತೆ. ಸೊ ನಾವು ಒಂದು ಬೆಳಕಿನ ಕಿರಣವನ್ನು ನೋಡಿದಾಗ ಅದು ಸ್ಟ್ರೇಟ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರಲ್ಲ, ಅವು ತರಂಗಗಳಲ್ಲಿ ಬರ್ತಾ ಇರುತ್ತೆ, ತರಂಗಗಳು ಹೀಗೆ. ಸೊ ಇದು ವಿಜ್ಞಾನಿಗಳಿಗೆ ಹೇಗೆ ಗೊತ್ತಾಯ್ತು ನೋಡಿ? ಬ್ರಹ್ಮಾಂಡದಲ್ಲಿರುವ ಯಾವುದೇ ವಸ್ತು, ಜೀವ ವಸ್ತುವಾಗಲಿ, ಜೀವ ಇರೋ ವಸ್ತು ಆಗಲಿ, ಅದು ಒಂದು ವಿಶಿಷ್ಟ ವಿದ್ಯುತ್ ಕಾಂತೀಯ ವಿಕಿರಣದ ಸ್ಪಂದನಗಳನ್ನ ಶೂನ್ಯದಲ್ಲಿ ಹೊರಚಮ್ತಾ ಇರುತ್ತೆ. ಈಗ ನಾನಿದ್ದೀನಿ, ನನ್ನ ಸುತ್ತಲೂ ನಾವು ಕೆಲವು ಸರಿ ಅದನ್ನ ಸೈಂಟಿಫಿಕ್ ಭಾಷೆಯಲ್ಲಿ ಔರ ಅಂತ ಕರಿತೀವಿ. ನನ್ನ ಪ್ರಭಾವಳಿ, ನನ್ನ ಬಾಡಿಯಲ್ಲಿ ಪ್ರತಿ ನಿಮಿಷವು, ಪ್ರತಿ ಸೆಕೆಂಡು ಒಂದು ವಿದ್ಯುತ್ ಕಾಂತೀಯ ಕಿರಣಗಳು ಹೊರಹೊಮ್ತಾ ಇವೆ. ಅದನ್ನ ನಾವು ಬರಿಗಣ್ಣಿನಿಂದ ನೋಡಕ್ಕಾಗಲ್ಲ. ಏಕೆಂದ್ರೆ ನಮ್ಮ ಬಾಡಿನಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇರುತ್ತೆ. ನಮ್ಮ ಎಲ್ಲಾ ಯೋಚನೆಗಳಿಗೆ ವಿದ್ಯುತ್ತೆ, ಅದು ಸೈನ್ಸ್ ಒಂದು ಆಸ್ಪೆಕ್ಟ್. ನೋಡಿ, ಅದು ಹೊರಚಿಮ್ತಾ ಇರುತ್ತೆ. ಅದು ಶೂನ್ಯದಲ್ಲಿ ಮುಂದುವರಿತಾನೇ ಇರುತ್ತದೆ. ಅದಕ್ಕೆ ಇಟ್ಸ್ ಎ ಫಾರ್ಮ್ ಆಫ್ ಎನರ್ಜಿ, ಒಂದು ಶಕ್ತಿಯ ಒಂದು ಇದದು. ಅದು ಹಿಂಗ್ ಹೊರಗುತ್ತಾ ಇರುತ್ತೆ ನಮ್ಮ ಬಾಡಿ. ಯಾವುದೇ ಇದು ನಮ್ಮ ಬಾಡಿನ ತಗೊಳ್ಳೋಣ, ಅಥವಾ ಲೆಟ್ಸ್ ಸೇ ಐ ಕಾಲ್ ಇಟ್ ಆಸ್ ಅರ್ತ್, ನಮ್ಮ ಭೂಮಿ ಅಂತ ತಿಳ್ಕೊಳ್ಳೋಣ. ಈ ಭೂಮಿ ತನ್ನದೇ ಆದ ಕಿರಣಗಳ ಹೊರಬಿದಾಗ, ಈಗ ನಾನು ಎಲ್ಲೋ ದೂರ ಇದ್ದೀನಿ, ಮಿಲಿಯನ್ 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 ಲೈಟ್ ಇಯರ್ಸ್ ದೂರ ಇದ್ದೀನಿ, ನನಗೆ ನಮ್ಮ ಭೂಮಿ ಕಾಣಿಸ್ತಾ ಇಲ್ಲ. ಯಾವುದೇ ಒಂದು ದೊಡ್ಡ ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ಯೂಸ್ ಮಾಡ್ತೀವಿ. ಆದ್ರೆ ಈ ವಿಕಿರಣಗಳು ಹೊಮ್ತಾ ಇದೆಯಲ್ಲ, ಈ ವಿಕಿರಣಗಳಲ್ಲಿ ಈ ವಸ್ತುವಿನ ಎಲ್ಲಾ ಅಂಶಗಳು ಅಡಕವಾಗಿರುತ್ತೆ. ಅದರ ಗಾತ್ರ, ಅದರ ಕಲರು, ಅದು ಯಾವ ರೀತಿಯ ವಿಕಿರಣಗಳನ್ನು ಹೊಂದಿರೋದ್ರ ಮೇಲೆ ಅದು ಒಳಗಿರೋ ವಸ್ತುಗಳು, ಭೂಮಿನಲ್ಲಿ ಯಾವ್ಯಾವ ವಸ್ತು ಇರಬಹುದು, ಇವೆಲ್ಲವೂ ಈ ಕಿರಣಗಳ ಮೂಲಕ. ಇವೆಲ್ಲ ಕಿರಣ ಅನ್ನೋದು, ಈ ಒಂದು ವಿದ್ಯುತ್ ಕಾಂತೀಯ ಕಿರಣ, ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಇದರ ಗುಣಗಳನ್ನ ಹೊರಗೆ ಬರ್ತಾ ಇರುತ್ತೆ. ಇದನ್ನ ನಾವು, ಇದು ತನ್ನದೇ ಆದ ಫ್ರೀಕ್ವೆನ್ಸಿ ಇದೆ, ಇದಕ್ಕೊಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ, ತನ್ನದೇ ಆದ ತರಂಗಾಂತರಗಳನ್ನು ಹೊಂದ್ತಾರೆ. ಈಗ ನಾವು ಮನೇಲಿ ಹೇಳಿದ್ವಿ, ನಮಗೆ ಕೆಲವು ತರಂಗಗಳನ್ನ ಮಾತ್ರ ಕೇಳಲಿಕ್ಕೆ ಸಾಧ್ಯ. ಓಕೆ, 1 ಕಿಲೋ ಹರ್ಟ್ಸ್, 20,000 ಹರ್ಟ್ಸ್ ತನಕ ನಾವು ಕೇಳಬಹುದು. ಅಂದ್ರೆ ಒಂದು 20,000 ಸರಿ ಅದು ಅಲ್ಲಾಡಿದಾಗ ಅಷ್ಟು ಸೌಂಡ್ ಕೇಳಬಹುದು. ಅದರ ಮುಂದಿನ ಸೌಂಡ್ ಆಗ್ಲಿ, ಅದಕ್ಕಿಂತ ಕೆಳಗಿನ ಸೌಂಡ್ ಆಗ್ಲಿ, ಅಂದ್ರೆ 2ಕ್ಕಿಂತ ಕೆಳಗಾಗೋದಾಗ್ಲಿ ನಮ್ಗೆ ಕೇಳಿಸೋಲ್ಲ. ಇದನ್ನ ಅಲ್ಟ್ರಾ ಸೌಂಡ್ ಅಂತ ಕರಿತೀವಿ ನಾವು. ಅದೇ ರೀತಿ ಬೆಳಕು ಅಷ್ಟೇ, 7 ಬೆಳಕುಗಳನ್ನ ಫ್ರೀಕ್ವೆನ್ಸಿ ಮಾತ್ರ ನಮ್ಮ ಕಣ್ಣು ಗಮನಿಸಬಹುದು. ರೆಡ್ ಮೇಲೂ ಗಮನಿಸಕ್ಕಾಗಲ್ಲ, ನೇರಳೆ ಕೆಳಗೂ ಗಮನಿಸಕ್ಕಾಗಲ್ಲ. ಅದಕ್ಕೆ ನಾವು ಅದನ್ನ ಇನ್ಫ್ರಾ ರೆಡ್ ಮತ್ತೆ ಅತಿ ನೇರಳೆ ಆರ್ ಅಲ್ಟ್ರಾ ವೈಲೆಟ್ ಅಂತ ಕರಿತೀವಿ. ಸೊ ಅವಕ್ಕೆ ಬೇರೆ ಆದ ಫ್ರೀಕ್ವೆನ್ಸಿಗೆ ಅದನ್ನ ನೋಡೋ ಶಕ್ತಿ ನಮ್ಗಿಲ್ಲ. ಆದ್ರೆ ಆ ಶಕ್ತಿಯನ್ನ ನಾವು ಒಂದು ಮಷೀನ್ ಹಾಕಿದಾಗ, ಆ ತರಂಗಗಳನ್ನ ಡಿಕೋಡ್ ಮಾಡಿದಾಗ, ನೀವು ಯಾವ ತರಂಗಾಂತರಗಳಲ್ಲಿ ಸ್ಪಂದನೆ ಒಳಪಡ್ತಾ ಇವೆ ಅಂತ ತರಂಗಗಳನ್ನ ಡಿಕೋಡ್ ಮಾಡಿದಾಗ ನಮಗೆ ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್, ಆ ಲೋಕಗಳ ಅರಿವು ಉಂಟಾಗುತ್ತೆ. ಓ, ಇಲ್ಲಿ ಇಂಥ ಲೋಕ ಇದೆ, ಇಂಥ ಲೋಕದಲ್ಲಿ ಇಂತಿಂಥ ಖನಿಜಗಳಿರ್ಬೋದು. ನೋಡಿ, ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೇನೆಂದ್ರೆ, ನಮಗೆ ಕಾಣದಂತೆ ಇರೋದನ್ನ ಒಂದು ಮಷೀನ್ ನಮ್ಮ ಹತ್ರ ಕಂಡುಹಿಡಿಯುತ್ತೆ. ಓಕೆ, ಅದೇ ಆ ಲೋಕಗಳ ಇರುವಿಕೆ, ಇದರಿಂದ ಅರಿವು ಉಂಟಾಗುತ್ತೆ. ಇದು ಎಲ್ಲಾ ಕಡೆನೂ ಆಗ್ತಾ ಇದೆ. ನಮ್ಮ ಮೊಬೈಲ್ ನಾವು ಯೂಸ್ ಮಾಡೋದು ಇದೆ. ಮೊಬೈಲ್ಗಳು ಒಂದು ವಿಕಿರಣವನ್ನು ಹೊರಚೆಲ್ತಾ ಇರುತ್ತೆ, ವಿದ್ಯುತ್ ಕಾಂತೀಯ ವಿಕಿರಣಗಳನ್ನ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ. ನಮ್ಮ ಮೊಬೈಲ್ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ ಅದನ್ನ ಟ್ಯೂನ್ ಮಾಡಿ, ಯಾವ ಫ್ರೀಕ್ವೆನ್ಸಿ ಇದೆ ಆ ಫ್ರೀಕ್ವೆನ್ಸಿಗೆ
ಆ ಫ್ರೀಕ್ವೆನ್ಸಿ ಮಾತ್ರ ನಮಗೆ ತಗೊಳುತ್ತೆ. ಇನ್ನೊಂದು ಸಿಮ್ ಕಾರ್ಡ್ ಹಾಕಿದ್ರೆ ಅದ್ರ ಫ್ರೀಕ್ವೆನ್ಸಿ ಚೇಂಜ್ ಇರುತ್ತೆ, ಅದು ಫ್ರೀಕ್ವೆನ್ಸಿ ಅದು ಆ ಸಿಮ್ ಮಾತ್ರ ತಗೊಳುತ್ತೆ. ಹೀಗೆ ಇದು ನೋಡಿ, ಆಧ್ಯಾತ್ಮಿಕವಾಗಿರೋದು ಫಸ್ಟ್ ಅದು ಇದ್ದಿದ್ದು, ಅದು ಆಧ್ಯಾತ್ಮಿಕವಾಗಿ ಒಂದು ವೈಜ್ಞಾನಿಕವಾಗಿ ಅದನ್ನ ನಾವು ನಮ್ಮ ಸ್ಥೂಲ ಒಂದು ಭೌತಿಕ ಪ್ರಪಂಚದಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ನಮಗೆ ಲೋಕಗಳ ಅರಿವುಂಟಾಗ್ತದೆ. ಅಂದ್ರೆ ಅದೃಶ್ಯ ಲೋಕಗಳು ಅವು ಒಂದು ವಿದ್ಯುತ್ ಬಹಳ ಇಂಪಾರ್ಟೆಂಟ್ ಇದು, ಒಂದು ವಿದ್ಯುತ್ ಕಾಂತೀಯ ವೇವ್ಸ್ ನ ತರಂಗಗಳನ್ನ ಹೊರಗೆ ಚೆಲ್ತಾ ಇರುತ್ತೆ. ಅದು ನಮಗೆ ಕಾಣಬೇಕು ಅಂದ್ರೆ ನಾವು ಈ ತರಂಗಕ್ಕೆ ಸರಿಯಾಗಿ ಹೊಂದು ಹಾಗೆ ನಮ್ಮ ರಿಸೀವರ್ನ, ನಮ್ಮ ಗ್ರಾಹಕವನ್ನ, ರಿಸೀವರ್ ಅದನ್ನ ನಾವು ಟ್ಯೂನ್ ಮಾಡ್ಕೋಬೇಕು, ಅದನ್ನ ಸರಿಪಡಿಸ್ಕೊಳ್ಬೇಕು. ಅವಾಗ ಮಾತ್ರ ಕಾಣುತ್ತೆ. ಇಲ್ಲ ಅಲ್ಲಿ ಏನಿದೆ ಯಾರಿಗೂ ನಮ್ಗೆ ಗೊತ್ತೇ ಆಗಲ್ಲ ಅದು. ಓಕೆ, ನಾವು ಮೊನ್ನೆನೂ ಹೇಳಿದ್ವಿ, ನಮ್ಮ ಥಿಯಾಸಫಿ ವಿಜ್ಞಾನಿಗಳು ಅವರ ಪ್ರಕಾರ ನಮ್ಮ ವಿಶ್ವ ಬ್ರಹ್ಮಾಂಡ ಏನಿದೆ, ಮಹಾ ಬ್ರಹ್ಮಾಂಡ, ಅದು 7 ಲೋಕಗಳಲ್ಲಿ ಕೆಲಸ, 7 ಲೋಕಗಳು. ಈ 7 ಲೋಕಗಳಲ್ಲೂ ನೋಡಿ, ಅದೇ ಇಂಪಾರ್ಟೆಂಟ್, 7 ಲೋಕಗಳಲ್ಲಿ ಇದು ಡಿವೈಡ್ ಆಗಿದೆ ಮಹಾಬ್ರಹ್ಮಾಂಡ. ತನ್ನ ಕೆಲಸ ಕಾರ್ಯಗಳನ್ನ 7 ಇದನ್ನ ಪ್ಲೇನ್ಸ್ ಅಂತ ಕರೀನ. ಲೋಕ ಅನ್ನೋದು ಬಹಳ ಕನ್ನಡದ ಬಹಳ ಸಾಧಾರಣ ವರ್ಡ್. ಲೋಕ ಅಂದ್ರೆ ಬೇರೆ ಅರ್ಥ ಬಂದ್ಬಿಡುತ್ತೆ. ಲೋಕ ಅಂದ್ರೆ ಅದರೊಳಗೆ ಸ್ಥೂಲ ರೂಪದಲ್ಲಿ ನಾವು ಹೋಗ್ಬಿಡ್ತೀವಿ ನೋಡ್ಲಿಕ್ಕೆ. ಅಲ್ಲ, ಲೋಕ ಅಂದ್ರೆ ಒಂದು ಪ್ಲೇನ್, ಒಂದೊಂದೇ ಪ್ಲೇನ್. ಆ ರೀತಿ 7 ಪ್ಲೇನ್ಗಳ ಮೇಲೆ 7 ಪ್ಲೇನ್ಗಳಲ್ಲಿ ನಮ್ಮ ಮಹಾಬ್ರಹ್ಮಾಂಡ ಕೆಲಸ ಮಾಡ್ತಾರೆ. ಒಂದೊಂದು ಪ್ಲೇನು, ಒಂದೊಂದು ಲೋಕವು ತನ್ನದೇ ಆದ ವಿಶಿಷ್ಟವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹೊರಚಿಂತಾರೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನ ನಾವು ನೋಡ್ಬೇಕಾದ್ರೆ ಅದಕ್ಕೆ ಪಡೆಯುವ ತಕ್ಕ ಗ್ರಾಹಕರಾಗಬೇಕು. ಗ್ರಾಹಕ ಅಂದ್ರೆ ಗಿರಾಕಿ ಅಂತ ಅರ್ಥ ಅಲ್ಲ, ಇಲ್ಲಿ ರಿಸೀವರ್ ಅಂತ. ನೋಡಿ, ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಟಿವಿ ಚಾನೆಲ್, ಟಿವಿ ಒಂದಿದ್ದಾಗ ಇಲ್ಲಿ ಒಂದು ಸಿಗ್ನಲ್ ನ ಹೊರಗೆ ಹಾಕ್ಲಿಕ್ಕೆ ಒಂದು ಟ್ರಾನ್ಸ್ಮಿಟರ್ ಇದೆ. ಈ ಲೋಕಗಳೆಲ್ಲ ಈ ಟ್ರಾನ್ಸ್ಮಿಟರ್ ಏನ್ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನ ಹೊರಗೆ ಚೆಲ್ತಾ ಇರುತ್ತೆ. ನಾವು ನಮ್ಮ ಮನೆ ಟಿವಿ ಸೆಟ್ ನಲ್ಲಿ ಈ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡ್ಕೊತೀವಿ. ಟಿವಿನ ಟ್ಯೂನ್ ಮಾಡ್ಕೊಂಡಾಗ ಯಾವ ಚಾನಲ್ ಬೇಕೋ ಆ ಚಾನಲ್ ಮಾತ್ರ ನಮಗೆ ಕಾಣುತ್ತೆ. ಈಗ ಉದಾಹರಣೆಗೆ ಇದನ್ನೇ ನಾನು ನಮ್ಮ ಭೌತಿಕವಾಗಿ ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ 7 ಟಿವಿ ಚಾನಲ್ಗಳಿವೆ, 7 ಟಿವಿ ಚಾನಲ್, ಜಿ ಟಿವಿ, ಉದಯ ಟಿವಿ, 7 ಚಾನಲ್. ಒಂದೊಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ನಾವು ಇರುತ್ತೆ. ನಮಗೆ ಯಾವುದನ್ನ ನೋಡಿಸ್ಬೇಕು ಅನಿಸುತ್ತೋ, ಅಂದ್ರೆ ಯಾವುದ್ರಲ್ಲಿ ನಾವು ಬದುಕಬೇಕು ಅನ್ಸುತ್ತೋ, ನೋಡಿ ನಮ್ಮಲ್ಲೂ ಆ ಪ್ಲೇನ್ ಇದೆ, ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಅನ್ಸುತ್ತೋ ಅದಕ್ಕೆ ಸರಿಯಾದ ಟ್ಯೂನಿಂಗ್ ಮಾಡಕ್ಕೆ ನಮ್ಮ ಹತ್ರ ರಿಮೋಟ್ ಇದೆ. ನಾವು ಒಂದು ಬಟನ್ ನ ಒತ್ತಿದಾಗ ನಮ್ಮ ಟಿವಿ ಆ ಫ್ರೀಕ್ವೆನ್ಸಿಗೆ, ಆ ತರಂಗಾಂತರಗಳಿಗೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ. ಅದು ಅದೇ ತರಂಗಗಳನ್ನ ಮಾತ್ರ ಒಳಗೆಳ್ಕೊಂಡು ಅದೇ ಚಾನಲ್ ನಮಗೆ ಕಾಣುತ್ತೆ, ಬೇರೆ ಚಾನಲ್ಗಳು. ಇದೇ ರೀತಿ ಈ ಲೋಕಗಳ ವರ್ಕಿಂಗ್ ಸಹ. ಇದನ್ನ ಕಂಡು ಹಿಡಿದ ಸೈಂಟಿಸ್ಟ್ ದೊಡ್ಡ ಆಧ್ಯಾತ್ಮಿಕ ಜೀವಿಗಳೇ ಆಗಿರ್ಬೇಕು. ಯಾಕೆಂದ್ರೆ ಇದು ಯಾರು ಸುಲಭಕ್ಕೂ ಬರಲ್ಲ. ಇದು ನಮ್ಮ ಇದನ್ನ ಮೊದಲು ನಾವು ಇದು ಮಾಡೋದು, ಈ ಒಂದು ಫ್ರೀಕ್ವೆನ್ಸಿ ಏನಿದೆ ಇದು ಮಹಾಬ್ರಹ್ಮಾಂಡದ ಫ್ರೀಕ್ವೆನ್ಸಿ. ಅಂದ್ರೆ ಈ ಮಹಾಬ್ರಹ್ಮಾಂಡದಲ್ಲಿರುವ ಫ್ರೀಕ್ವೆನ್ಸಿನಲ್ಲಿ ಮಹಾಬ್ರಹ್ಮಾಂಡದ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್, ಎಲ್ಲಾ ಗುಣಲಕ್ಷಣಗಳು ಅಡಕವಾಗಿವೆ. ನಮ್ಮ ಋಷಿ ಮುನಿಗಳು ಕರೆಕ್ಟ್ ಆ ಒಂದು ಫ್ರೀಕ್ವೆನ್ಸಿಗೆ, ಮಹಾಬ್ರಹ್ಮಾಂಡದ ಫ್ರೀಕ್ವೆನ್ಸಿಗೆ ಹೊಂದಿಕೊಂಡ್ರು. ಅದು ಅದರೊಳಗೆ ಐಕ್ಯರಾದ, ಅದರ ಪ್ಲೇನ್ಸ್ ನಲ್ಲಿ, ಅದರ ಲೋಕಗಳಲ್ಲಿ ವರ್ಕ್ ಮಾಡಿ. ಇದು ಒಂದು ಸ್ಥೂಲ, ಯಾರಾದ್ರೂ ನಿಮಗೆ ವರ್ಕ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಂಡ್ರು. ಸುಮ್ಮನೆ ನಮ್ಗೆ ಈಗ ಇದೊಂದು ಕಲ್ಪನೆ ಏನಿದೆ ಅಂದ್ರೆ, ನಾವು ಪುಸ್ತಕದಲ್ಲಿ ಓದೋ ಕಲ್ಪನೆ, ಲೋಕ ಅಂದ್ರೆ ನಮ್ಮ ಭೂಲೋಕ ಇದ್ದಂಗೆ, ನಮ್ಮ ಭೂಮಿ ಇದ್ದಾಗೆ ಬೇರೆ ಬೇರೆ ಲೋಕ, ಸ್ಥೂಲ ಲೋಕ, ನೆಕ್ಸ್ಟ್ ಕಾಮಲೋಕ, ಮನೋಲೋಕ, ಇವೆಲ್ಲ ಒಂದು ಭೂಮಿ ಇದ್ದಂಗಿರುತ್ತೆ ಅಂತ ನಮ್ಮ ತಪ್ಪು ಕಲ್ಪನೆ. ಅವೆಲ್ಲವೂ ಒಂದ್ರಲ್ಲಿ ಒಂದಿರುತ್ತೆ. ಅದನ್ನೇ
ಇವು ಹೇಳೋದು ಬಯಲು ಬರಿದಾಯ್ತು ನೋಡ ಅಂತ ಅಲ್ಲಮ ಪ್ರಭುಗಳು. ಅಂದ್ರೆ ಎಲ್ಲವೂ ಅದ್ರೊಳಗೆ ಇರುತ್ತೆ, ನೀವು ಬಿಚ್ತಾ ಹೋದಂಗೆ ಅದು ಕೊನೆಗೆ ಬಯಲಾಗುತ್ತೆ. ಅಂದ್ರೆ ಎಲ್ಲ ಒಂದ್ರೊಳಗೆ ಅಡಕವಾಗಿವೆ ಅಂತ ಮಾತಾಡ್ತಾರೆ. ಸೊ ಇದು 7 ಲೋಕಗಳು ಅರ್ಥ ಮಾಡ್ಕೊಳ್ಳೋದು ನಮ್ಮ ತಲೆಗೆ ಅರ್ಥ ಮಾಡ್ಕೊಳ್ಳೋ ವಿಧಾನ ಹೀಗೆ. ಈಗ ನಾವು ಬ್ರಹ್ಮಾಂಡದ 7 ಲೋಕಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಉಪಲೋಕಗಳನ್ನು ಗಮನಿಸ್ತೇವೆ. ನೋಡಿ, ಮೊದಲನೇದಾಗಿ ಮಹಾಬ್ರಹ್ಮಾಂಡ, ಇದನ್ನ ಮೊದಲನೆಯ ಅತಿ ಕೆಳಗಿನ ಲೋಕ ಬಂದ್ಬಿಟ್ಟು ಸ್ಥೂಲ ಲೋಕ. ಇದನ್ನ ನಾವು ಕಾಸ್ಮಿಕ್ ಸ್ಥೂಲ ಲೋಕ ಅಂತ ಕರಿತೀವಿ. ಇದು ಅತ್ಯಂತ ಕೆಳಗಿಂದು, ಹೆಸರೇ ಹೇಳುತ್ತೆ ಸ್ಥೂಲ ಅಂದ್ರೆ ಇದ್ರೊಳಗೆ ಸಾಂದ್ರತೆ ಜಾಸ್ತಿ ಇದೆ ಅಂತ. ಎರಡನೆಯ ಲೋಕ ಬಂದ್ಬಿಟ್ಟು ಕಾಸ್ಮಿಕ್ ಕಾಮಲೋಕ. ನಾನೀಗ ಹೇಳ್ತಿರೋದು ಮಹಾಬ್ರಹ್ಮಾಂಡದ ಹೋಲ್ ಯೂನಿವರ್ಸ್ ಸೃಷ್ಟಿಯ ಪ್ರಕ್ರಿಯೆ ಅಂತ ಹೇಳಿದೆ, ಅದನ್ನ ನಾನು ಹೇಳ್ತಾ ಇದ್ದೆ. ಇದನ್ನ ಕಾಸ್ಮಿಕ್ ಕಾಮಲೋಕ ಅಂತ. ಮೂರನೇದು ಬಂದ್ಬಿಟ್ಟು ಮನೋಲೋಕ, ಕಾಸ್ಮಿಕ್ ಮನೋಲೋಕ ಅಂತ ಕರಿತೀವಿ. ನಾಲ್ಕನೆಯದು ಬಂದ್ಬಿಟ್ಟು ಕಾಸ್ಮಿಕ್ ಬುದ್ಧಿಲೋಕ. ಐದನೆಯದು ಬಂದ್ಬಿಟ್ಟು ಕಾಸ್ಮಿಕ್ ಆತ್ಮಲೋಕ. ಆರನೆಯದು ಬಂದ್ಬಿಟ್ಟು ಕಾಸ್ಮಿಕ್ ಅನುಪಾದಕ ಲೋಕ, ಮತ್ತೆ ಕಾಸ್ಮಿಕ್ ಆದಿಲೋಕ. ಹೀಗೆ 7 ಲೋಕಗಳಲ್ಲಿ ನಮ್ಮ ಮಹಾಬ್ರಹ್ಮಾಂಡವು ಕಾರ್ಯನಿರ್ವಹಿಸ್ತಾ ಇದೆ. ಒಂದೊಂದು ಲೋಕನು, ಇದು ಅತ್ಯಂತ ಕೆಳಗಿನ ಲೋಕ ಯಾವುದು? ಕಾಸ್ಮಿಕ್ ಸ್ಥೂಲ ಲೋಕ. ಎರಡನೇದು ಅದಕ್ಕಿಂತ ಸ್ವಲ್ಪ ವಿರಳವಾಗಿದೆ, ಹೀಗೆ ಬರ್ತಾ ಬರ್ತಾ ಅತಿ ವಿರಳತೆ ಹೊಂದಿದೆ. ಇದನ್ನ ನಮ್ಮ ಸೈನ್ಸ್ ಪ್ರಕಾರ ನಾವು ಅನಲೈಸ್ ಮಾಡಿದಾಗ ಕಾಸ್ಮಿಕ್ ಸ್ಥೂಲ ಲೋಕದಲ್ಲಿರುವ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ನಾನು ಏನ್ ಹೇಳಿದೆ ಫ್ರೀಕ್ವೆನ್ಸಿ ಅಂತ, ತುಂಬಾ ಇರುತ್ತೆ. ಅದು ತುಂಬಾ ಘನವಾಗಿರುತ್ತೆ. ಬರ್ತಾ ಬರ್ತಾ ವಿರಳವಾಗೋಗುತ್ತೆ. ಕೊನೆಗೆ ಅದು ವ್ಯಾಕ್ಯೂಮ್, ಶೂನ್ಯ ತತ್ವಕ್ಕೆ ಹೋಗುತ್ತೆ. ಸೊ ಕೆಳಗಿಂದ ಮೇಲ್ ಹೋಗ್ತಾ ಹೋಗ್ತಾ ಆ ತರಂಗಗಳ ಆ ಒಂದು ಇದೇನಿದೆ ಎಫೆಕ್ಟ್ ಅಂದ್ರೆ ಫೋರ್ಸ್ ಬರ್ತಾ 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 ಶಾಂತವಾಗ್ತಾ ಹೋಗುತ್ತೆ. ಇಲ್ಲಿ ಬಹಳ ಚಂಚಲವಾಗಿರುತ್ತೆ ಸ್ಥೂಲ ಲೋಕದಲ್ಲಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ನಾವೇನ್ ಕರಿತೀವಿ, ಬರ್ತಾ ಬರ್ತಾ ಬಹಳ ಕಡಿಮೆ ಆಗಿ ಹೋಗುತ್ತೆ. ಕೊನೆಗೆ ಎಲ್ಲಿಗೆ ಬರ್ಬೇಕು ಅಂದ್ರೆ ಅದು ಶೂನ್ಯಕ್ಕೆ ಬರಬೇಕು. ಅದೇ ಸಂಸರಣೆಯ ಒಂದು ಇದು. ಫಸ್ಟ್ ಇಳಿದಿದ್ದು ಶೂನ್ಯದಿಂದ ಬಂದು ಅದನ್ನು ಶೂನ್ಯತ್ವನು ಅಂತ ಹೇಳಕ್ಕಾಗಲ್ಲ, ಕೆಳಗೆ ಇವಕ್ಕೆ ಪ್ರತಿಯೊಂದು ಲೋಕಗಳು ಸಹ ಇರೋ 7 ಲೋಕಗಳು 7 ಉಪಲೋಕಗಳನ್ನ ಹೊಂದಿರುತ್ತೆ. ನೋಡಿ, ಒಂದೊಂದು ಲೋಕದಲ್ಲೂ ಒಂದೊಂದು ಉಪಲೋಕ, 7 ಉಪಲೋಕಗಳಿರುತ್ತೆ. ಉದಾಹರಣೆಗೆ ಮೊದಲನೆಯ ಉಪಲೋಕ ಬಂದ್ಬಿಟ್ಟು ಘನ. ಅಂದ್ರೆ ಈ ಕಾಸ್ಮಿಕ್ ಸ್ಥೂಲ ಲೋಕ ಏನಿದೆ ಅದರೊಳಗೂ ಘನ ಇರುತ್ತೆ, ಕಾಸ್ಮಿಕ್ ಕಾಮಲೋಕ ಏನಿದೆ ಅದರೊಳಗೂ ಘನ ಇರುತ್ತೆ. ಸೊ ಎಲ್ಲಾ ಲೋಕಗಳಲ್ಲೂ ಒಂದು ಘನ ರೂಪ ಇರುತ್ತೆ. ಅದು ಒಂದನೆಯ ಮತ್ತು ಅತಿ ಕೆಳಗಿನ ಹಂತದ ಒಂದು ಉಪಲೋಕ. ಎರಡನೆಯ ಉಪಲೋಕ ಬಂದ್ಬಿಟ್ಟು ಇದಕ್ಕೆ ನಾವು ದ್ರವ ಉಪಲೋಕ ಅಂತ, ದ್ರವಲೋಕ. ಅದೇ ರೀತಿ ಮೂರನೇ ಉಪಲೋಕ ಅನಿಲ. ಸೈಂಟಿಸ್ಟ್ಗೆ ಇಷ್ಟೇ ಗೊತ್ತಿರೋದು. ಇದಾದ್ಮೇಲೆ 4ನೇದು ಬಂದ್ಬಿಟ್ಟು ಅದನ್ನ ಪ್ಲಾಸ್ಮಾ ಅಂದ್ರು, ಅದನ್ನ ನಾವಿಲ್ಲಿ ಅತಿವಾಯು ಅಂತ ಕರಿತೀವಿ. ಇದು 4ನೇ ಲೋಕ ಬಂದ್ಬಿಟ್ಟು ಅತಿವಾಯು ಅಂತ. ಅದೇ ರೀತಿ 5ನೇ ಲೋಕ ನೋಡಿ, ಈಗ ನಮ್ಮ ಭೌತಿಕ ಪ್ರಪಂಚಕ್ಕೆ ಗೊತ್ತಿರೋದು 4 ಸ್ಟೇಟ್ಸ್ ಆಫ್ ಮ್ಯಾಟರ್. ಇದನ್ನ ಮ್ಯಾಟರ್, ಓಕೆ. ನಾವಿಲ್ಲಿ ನಮ್ಗೆ ಇದಿಷ್ಟೇ ನಮ್ಗೆ ಗೊತ್ತು. ಫಸ್ಟ್ 3 ಗೊತ್ತಿರೋದು, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದು ಘನ, ದ್ರವ, ಅನಿಲ ಅಷ್ಟೇ. ಅತಿವಾಯು ನಮ್ಗೆ ಎಕ್ಸ್ಪೀರಿಯನ್ಸ್ ಬರಲ್ಲ. ಓಕೆ, ಅತಿವಾಯು ನಮ್ಮ ಎಕ್ಸ್ಪೀರಿಯನ್ಸ್ ಬರಲ್ಲ. ಆದ್ರೆ ನಮ್ಮ ಥಿಯಾಸಫಿ ಸೈಂಟಿಸ್ಟ್ ಈ 4ನೇದು ಕಂಡಿಡಿಯಕ್ಕೆ ಮುಂಚೆನೆ ಹೇಳಿದ್ರು ಏನಂತ, ಇನ್ನೂ ಹಲವಾರು ಉಪಲೋಕಗಳಿವೆ ಅಂತ. ಇದು ಅತಿವಾಯು ಲೋಕ, ಅತಿವಾಯು ಉಪಲೋಕ. ಅದಾದ್ಮೇಲೆ ಸೂಕ್ಷ್ಮ ಅತಿವಾಯು ನೋಡಿ, ಅದರೊಳಗೂ ಮತ್ತೆ ಫಿಲ್ಟರ್ ಆಗ್ತಾ ಹೋಗ್ತಾ ಇದೆ. ಬರ್ತಾ ಬರ್ತಾ ಥಿನ್ನರ್ ಅಂಡ್ ಥಿನ್ನರ್ ಕಡಿಮೆ ಆಗ್ತಾ ಇದೆ, ಸಾಂದ್ರತೆ ಕಡಿಮೆ ಆಗ್ತಾ ಇದೆ.
ಅದ ಆದ್ಮೇಲೆ ಅಣು ಉಪಲೋಕ. ಈ ಅಣುಗಳಲ್ಲಿ ಮಾಲಿಕ್ಯೂಲ್ಸ್ ಫಾರ್ಮ್ ನಲ್ಲಿರುತ್ತೆ. ಸೊ ಮಾಲಿಕ್ಯೂಲ್ಸ್ ಕ್ಯಾನ್ ಬಿ ಬ್ರೋಕನ್. ಓಕೆ, ಸೊ ಹಾಗೆ ಕೊನೆಯದಾಗಿ 7ನೇ ಉಪಲೋಕ ಬಂದು ನಮಗೆ ಪರಮಾಣು ಉಪಲೋಕ. ಪರಮಾಣು ಉಪಲೋಕನ ವಿಭಜಿಸಕ್ಕೆ ಸಾಧ್ಯವಿಲ್ಲ. ಪರಮಾಣು ಉಪಲೋಕದಲ್ಲಿ ಎಲೆಕ್ಟ್ರಾನ್ಸ್ ನೋಡ್ಕೊಂಡ್ರೆ, ನಾನು ಮತ್ತೆ ಸೈಂಟಿಫಿಕ್ ಬರ್ತೀನಿ. ಪರಮಾಣು ಉಪಲೋಕದಲ್ಲಿ ನಾವು ನೋಡೋದು ನಮಗೆ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇವು ಮೂರನ್ನು ನಾವು ಡಿವೈಡ್ ಮಾಡಕ್ ಸಾಧ್ಯವಿಲ್ಲ. ಅದರೊಳಗೆ ಎಲೆಕ್ಟ್ರಾನ್ ಇಸ್ ದಿ ಸ್ಮಾಲೆಸ್ಟ್ ಒಂದು ಪಾರ್ಟಿಕಲ್ ಇನ್ ದಿ ಯೂನಿವರ್ಸ್. ಅದನ್ನು ನಾವು ಬ್ರೇಕ್ ಮಾಡಕ್ಕಾಗಲ್ಲ. ಸೊ ಅದಕ್ಕಿಂತ ಕಡಿಮೆ ಸಾಂದ್ರತೆ ವಸ್ತುಗಳಿಲ್ಲ. ಆದ್ರಿಂದ ನೋಡಿ, 7 ಉಪಲೋಕಗಳಲ್ಲಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಎಲ್ಲಾ ಲೋಕಗಳು ಸಹ 7 ಉಪಲೋಕಗಳನ್ನು ಕಾರ್ಯನಿರ್ವಹಿಸ್ತವೆ. ಇದು ಮಹಾಬ್ರಹ್ಮಾಂಡದ 7 ಲೋಕಗಳು ಮತ್ತು ಉಪಲೋಕ. ಹಾಗಾದ್ರೆ ಈ ಮಹಾಬ್ರಹ್ಮಾಂಡದಲ್ಲಿ ನಮಗೆ ತಿಳಿದಂಗೆ ಸಾವಿರಾರು ಸೌರವ್ಯೂಹಗಳು, ಸಾವಿರಾರು ಸೋಲಾರ್ ಸಿಸ್ಟಮ್ ಇದೆ. ಅದರೊಳಗೆ ನಮ್ಮ ಸೋಲಾರ್ ಸಿಸ್ಟಮ್ ಇದೆ. ಹಾಗಾದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ನೋಡಿ. ಸೃಷ್ಟಿಯ ನಿಯಮ ಏನಿದೆ ಅದು ಡಿಟೋ ಇದೇ ಧ್ರುವ. ಹೇಗೆ ಅನ್ನೋದನ್ನ ಮುಂದೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಈಗ ಈ ಒಂದು ಕಣಗಳು, ಈ ಒಂದು ಉಪಲೋಕದ ಕಣಗಳು ಏನಿವೆ, ಈ ಉಪಲೋಕದ ಕಣಗಳು ಈ ಉಪಲೋಕದಲ್ಲಿ ಏನಿದೆ ಅದೇ ಲೋಕದಿಂದ ಮಾಡಲ್ಪಟ್ಟಿರುತ್ತೆ. ಉದಾಹರಣೆಗೆ ಸ್ಥೂಲ ಲೋಕದಲ್ಲಿ 7 ಉಪಲೋಕಗಳು ಸ್ಥೂಲ ಲೋಕದ ಕಣಗಳಿಂದಲೇ ಮಾಡಲ್ಪಟ್ಟಿವೆ. ಈಗ ನಾವು ಬಹಳ ಚೆನ್ನಾಗಿ ನಮ್ಗೆ ಸ್ಥೂಲ ಲೋಕದ ಚೆನ್ನಾಗಿ ಪರಿಚಯ ಇದೆ. ಈಗ ನಾವು ಅಕ್ಕಪಕ್ಕ ನೋಡೋದಿಲ್ಲ. ನಮ್ಮ ಸ್ಥೂಲ ಲೋಕದಲ್ಲಿ ನಾವು ಘನದಲ್ಲಿ ನಾವು ಇರ್ತೇವೆ. ಎಸ್ಪೆಷಲಿ ಖನಿಜಗಳು, ಇವೆಲ್ಲ ದ್ರವ, ಅನಿಲ. ಸೊ ಅವು ನಾವು ನೋಡೋ ದ್ರವ, ನೀರು ದ್ರವ. ಅದು ನೀರು ಅನ್ನೋ ದ್ರವ ಸ್ಥೂಲ ಲೋಕದ ವಸ್ತುಗಳಿಂದ ಮಾತ್ರ ಮಾಡಲ್ಪಟ್ಟಿವೆ. ಪ್ಲಸ್ ಇದಕ್ಕೆ ಆದ ಸ್ಪೆಷಲ್ ಆದ ಒಂದು ಭೌತಿಕ ನಿಯಮಗಳಿವೆ. ಅದಕ್ಕೆ ಆದ ನಿಯಮಗಳನ್ನು ಇದು ಹೊಂದಿದೆ. ಅದಕ್ಕೆ ಆದ ಈ ನಿಯಮಗಳನ್ನ ಈ ಸ್ಥೂಲ ಲೋಕ ಹೊಂದಿದೆ. ಈ ನಿಯಮಗಳು, ಈ ಸ್ಥೂಲ ಲೋಕದ ನಿಯಮಗಳು, ಭೌತಿಕ ನಿಯಮಗಳು ಕಾಸ್ಮಿಕ್ ಲೋಕಕ್ಕೆ ಬರೋದಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ಇಲ್ಲೂ ಒಂದು ಘನ ಇದೆ. ಇದನ್ನ ನಾನು ಕಾಸ್ಮಿಕ್ ಘನ ಲೋಕ, ಕಾಸ್ಮಿಕ್ ಕಾಮಲೋಕದ ಒಂದು ಘನ ರೂಪ ಅಂತ ಕರೆಯೋಣ, ಘನ ಉಪಲೋಕ. ಕಾಸ್ಮಿಕ್ ಲೋಕದ ಉಪಲೋಕವಾದ ಘನ ಮತ್ತು ಸ್ಥೂಲ ಲೋಕದ ಘನ ಏನಿದೆ ಎರಡು ಒಂದೇ ಆಗಿರುತ್ತೆ. ಕಾಸ್ಮಿಕ್ ಕಾಮಲೋಕದ ಉಪಲೋಕವಾದ ಘನ ಏನಿದೆ, ಘನಲೋಕ, ಅದು ಕಾಸ್ಮಿಕ್ ಲೋಕದಲ್ಲಿ ದೊರೆಯುವ ವಸ್ತುಗಳಿಂದ ಮಾತ್ರ ಮಾಡಲ್ಪಟ್ಟಿದೆ. ಆ ವಸ್ತುಗಳು ಈ ವಸ್ತುಗಳಿಗಿಂತ, ಕಾಸ್ಮಿಕ್ ಸ್ಥೂಲ ಲೋಕದಲ್ಲಿ ಸಿಗುವ ವಸ್ತುಗಳಿಗಿಂತ ಬಹಳ ಡಿಫರೆಂಟ್ ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನನಗೂ ಮೊದಲು ಈ ಪುಸ್ತಕ ಓದ್ತಾ ಇದ್ದಾಗ ಸೈನ್ಸ್ ಅನಾಲಿಸಿಸ್ ನಲ್ಲಿ ಹೇಗೆ ನಮ್ಮ ಈ ಘನಕ್ಕೂ ಒಂದೊಂದೇ ಘನ ನೋಡಿ, 7 ಘನಗಳು ಬರುತ್ತೆ, ಘನ ಉಪಲೋಕಗಳು. ಈ 7 ಉಪಲೋಕಗಳಲ್ಲಿ ವಿ ಹ್ಯಾಡ್ ಎ ಕನ್ಫ್ಯೂಷನ್. ಹೇಗೆ ಬರ್ತಾ ಮೇಲೆ ಹೋಗ್ತಾ ಘನ ಇರುತ್ತೆ, ಅಲ್ಲೂ ಒಂದು ಘನಲೋಕ ಇರುತ್ತೆ. ಆದ್ರೆ ಆ ಘನ, ಯಾಕೆಂದ್ರೆ ನನಗೆ ಗೊತ್ತಿರೋ ಪ್ರಕಾರ, ನಾನು ಒಬ್ಬ ಸೈನ್ಸ್ ಒಬ್ಬ ಸ್ಟೂಡೆಂಟ್ ಆಗ್ಬಿಟ್ಟು, ಘನ ಅಂದ್ರೆ ಸಾಲಿಡ್, ಇದು ಒಂದು ಸಾಲಿಡ್ ನಾನು ತೋರಿಸ್ತೇನೆ. ಸೊ ನನಗೆ ಎಲ್ಲಾ ಘನ ರೂಪಗಳು ಒಂದು ರೂಪವನ್ನ ಹೊಂದಿರಬೇಕು, ಅದಕ್ಕೆ ಒಂದು ತನ್ನದೇ ಆದ ಕ್ಯಾರೆಕ್ಟರಿಸ್ಟಿಕ್ ಇರಬೇಕು ಅಂತ ನಾನು ಸೈನ್ಸ್ ಮೂಲಕ ಕಲ್ತೀನಿ. ಆದ್ರೆ ಕಾಮಲೋಕದಲ್ಲಿ ಅದಕ್ಕೆ ಆದ ಸೈನ್ಸ್ ಇದೆ. ದಟ್ ಸೈನ್ಸ್ ಡಿಫರ್ಸ್ ಫ್ರಮ್ ದಿಸ್. ಬುದ್ಧಿಲೋಕದಲ್ಲೂ ಸಹ ಘನಲೋಕ ಇದೆ. ಆ ಘನ ಈ ಘನ ಡಿಫರ್ ಆಗುತ್ತೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಬೇಕು. ಅದು ಅದೇ ಲೋಕದಲ್ಲಿ ಸಿಗುವ ವಸ್ತುಗಳಿಂದ ಮಾತ್ರ ಮಾಡಲ್ಪಟ್ಟಿರುತ್ತೆ. ಅದಕ್ಕೂ ಕೆಳಗಿನ ಲೋಕಗಳಿಗಾಗಲಿ ಅದು ಮೇಲಿನ ಲೋಕಗಳಾಗಲಿ ಸಂಬಂಧ ಇರುತ್ತೆ. ಬಟ್ ಅದನ್ನು ನಾವು ಘನ ಅಂತಾನೆ ಕರಿತೀವಿ. ಆ ಘನ ಇದು ನಾವು ತುಂಬಾ ಚೆನ್ನಾಗಿ ಇದನ್ನ ಅರ್ಥ ಮಾಡ್ತೀವಿ. ಸೊ
ಅದಕ್ಕೆ ನಾವು ಹೇಳುದು ಈ ಒಂದೊಂದು ಉಪಲೋಕಗಳು ಅದೇ ಲೋಕದ ಕಣಗಳಿಂದ ಮಾಡಲ್ಪಟ್ಟಿದ್ದು ಮೇಲೆ ಏರುತ್ತಾ ಹೋದ ಹಾಗೆ ಅವು ಸಾಂದ್ರತೆಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸಾಂದ್ರತೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಮಾಸ್ ಅಂತ ಸೈನ್ಸ್. ಹೆಚ್ಚು ಮಾಸ್ ಇದ್ರೆ ನಮಗೆ ಅದು ಹೆಚ್ಚು ಸಾಂದ್ರವಾಗಿ ಕಾಣುತ್ತೆ. ಬರ್ತಾ ಬರ್ತಾ ಸಾಂದ್ರತೆ ಕಡಿಮೆ ಆಗುತ್ತೆ. ಉದಾಹರಣೆಗೆ ನೋಡಿ, ನಮ್ಮ ಭೂಮಿಯ ಸಾಂದ್ರತೆ, ಭೂಮಿಲಿರೋ ಸಾಂದ್ರತೆ ಅಂದ್ರೆ ಅದು ನಾವು ವೇಟ್ ಅನ್ಬಹುದು, ನಾವು ತುಂಬಾ ಜನರಲ್ ಆಗಿ ಮಾತಾಡಿದ್ರೆ ಭಾರ ಅನ್ಬಹುದು. ಅದು ಭಾರ ಅಲ್ಲ, ಇಂಟು ಗ್ರಾವಿಟಿ ಬರುತ್ತೆ. ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆ ಸೇರ್ಕೊಳುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗ್ಬೇಡ. ನಮ್ಮ ಭೂಮಿಯ ಭಾರ ಮತ್ತೆ ಬರ್ತಾ ಬರ್ತಾ ದೂರ ಗ್ರಹಗಳೆಲ್ಲ ಇರೋ ಭಾರ ಬಹಳ ಡಿಫರೆಂಟ್. ನಮ್ಮ ಭೂಮಿಯ ಮೇಲಿರುವ ಭಾರಕ್ಕೂ ಶನಿಗ್ರಹದ ಮೇಲಿರುವ ಭಾರಕ್ಕೂ ವ್ಯತ್ಯಾಸ ಇದೆ. ಸಿಂಪಲ್, ನಮ್ಮ ಮೂರನೇ ತಗೊಳ್ಳಿ, ಚಂದ್ರನ ತಗೊಳ್ಳಿ. ಚಂದ್ರನ ಮೇಲಿನ ಭಾರ ನಮ್ಮ ಭಾರಕ್ಕಿಂತ 1/6 ಕಡಿಮೆ ಇರುತ್ತೆ. 1/6 ಆಗ್ತೀವಿ ನಾವು. ಅಂದ್ರೆ ನಾವು 60 kg ತೂಗ್ತಾ ಇದ್ರೆ ಚಂದ್ರನ ಮೇಲೆ ನಾವು 10 kg ತೂಗ್ತೀವಿ. ಇದು ನಮ್ಮ ಒಂದು ಇದ್ರದ್ದು ಅದು. ಅದನ್ನ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಸೈನ್ಸ್ ಭಾಷೆಯಲ್ಲಿ ಇಟ್ ಗೋಸ್ ಥಿನ್ನರ್ ಅಂಡ್ ಥಿನ್ನರ್, ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಉದಾಹರಣೆಗೆ ಈಗ ನೋಡಿ, ನಮ್ಮ ಸ್ಥೂಲ ಲೋಕದ ಘನವನ್ನೇ ತಗೊಳ್ಳೋಣ. ಅವೆಲ್ಲ ಪ್ಯಾಕ್ಡ್ ಸೆಲ್ಸ್ ಇರುತ್ತೆ, ಪ್ಯಾಕ್ಡ್ ಆಟಮ್ಸ್ ಇರುತ್ತೆ, ಎಲ್ಲವೂ ಒಟ್ಟೊಟ್ಟಿಗೆ ಇರುತ್ತೆ. ಆದ್ರೆ ದ್ರವ ರೂಪದಲ್ಲಿ ಬಂದಾಗ ಆ ಆಟಮ್ಸ್ ಸ್ವಲ್ಪ ದೂರ ದೂರ ಇರುತ್ತೆ. ಅದೇ ಅನಿಲ ರೂಪ ಬಂದಾಗ ಇನ್ನೂ ಆಗುತ್ತೆ. ಈಗ ಕೆಲವು ಅನಿಲಗಳು ಕಾಣದೇ ಇಲ್ಲ, ನಮ್ಗೆ ಆಕ್ಸಿಜನ್ ಕಾಣಲ್ಲ, ನಮಗೆ ಕಾರ್ಬನ್ ಡೈಆಕ್ಸೈಡ್ ಕಾಣಲ್ಲ, ಯಾಕಂದ್ರೆ ಅವಕ್ಕೆ ಕಲರ್ ಇಲ್ಲ. ಅದನ್ನ ಫೀಲ್ ಆಗುತ್ತೆ ಯಾವಾಗ ಗಾಳಿ ಬೀಸ್ತಾರೆ. ಅದೇ ರೀತಿ ದೇರ್ ಇಸ್ 4th ಸ್ಟೇಟ್ ಆಫ್ ಮ್ಯಾಟರ್. ಅವು 3ಕ್ಕಿಂತ ವಿಭಿನ್ನವಾಗಿರುತ್ತೆ. ಅದು ಅತಿವಾಯು ರೂಪದಲ್ಲಿರುತ್ತೆ. ಅದನ್ನು ನಮ್ಮ ಕೈಲಿ ನಾವು ನಮ್ಮ ಕಣ್ಣಿನಿಂದ, ನಮ್ಮ ಪಂಚೇಂದ್ರಿಯಗಳಿಂದ ನಾವು ಸ್ಪರ್ಶನೆ ಮಾಡಬೇಕು ಇರ್ಲಿ. ಸೊ ಇದು ನಮ್ಗೆ, ಸೊ ಆ ಲೋಕದ ಉಪಲೋಕಗಳಲ್ಲಿ ಅವು ಅದೇ ವಸ್ತು, ಅದೇ ಕಣಗಳು ಮಾಡುತ್ತೆ. ಈ ಕಾಸ್ಮಿಕ್ ಬ್ರಹ್ಮಾಂಡ ಏನಿದೆ, ಇದರ 5ನೇ ಲೋಕ, ಇದ್ರೊಳಗೆ ಆದಿಲೋಕ 1, ಅನುಪಾದಕ ಲೋಕ 2, ಕಾಸ್ಮಿಕ್ 3, ಕಾಸ್ಮಿಕ್ ಬುದ್ಧಿಲೋಕ 4, 5ನೇ ಲೋಕ ಇದೆಯಲ್ಲ ಕಾಸ್ಮಿಕ್ ಮನೋಲೋಕ. ಈ ಮನೋಲೋಕದಲ್ಲಿ ಎಲ್ಲಾ ಜೀವರಾಶಿಗಳು, ಹೋಲ್ ಯೂನಿವರ್ಸ್ ಅಲ್ಲಿ ಎಷ್ಟು ಜೀವರಾಶಿಗಳಿವೆ, ಜೀವರಾಶಿಗಳು ನಿರ್ಜೀವ ರಾಶಿಗಳು ಸಹ, ಅದಕ್ಕೂ ನಮ್ಗೆ ಜೀವ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಮೂಹಾತ್ಮಗಳಿರುತ್ತೆ. ಅದಕ್ಕೆ ಎವಲ್ಯೂಷನ್, ಈ ಸಂಸರಣೆಗೆ ಬೇಕಾದ ರೂಪರೇಷೆ ಏನಿದೆ ಅಲ್ಲಿ ರಚಿಸಲ್ಪಟ್ಟಿದೆ. ನಮ್ಮ ಕಂಪ್ಲೀಟ್ ಯೂನಿವರ್ಸ್ ಸ್ಟಾರ್ಟಿಂಗ್ ಟು ಎಂಡ್ ಆರ್ಕಿಟೈಪ್ಸ್ ಅಂತ ಕರಿತೀವಿ. ಚಿಕ್ಕ ಚಿಕ್ಕ ಮಾಡೆಲ್ಸ್ ಇರುತ್ತೆ. ನೀವು ನೋಡಿದಿರ, ಮನೆ ಕಟ್ಟಬೇಕು ಒಂದು ಮಾಡೆಲ್ ಕೊಡ್ತಾರೆ. ಆ ರೀತಿ ಮಾಡೆಲ್ಗಳು ಈ ಕಾಸ್ಮಿಕ್ ಮನೋಲೋಕದಲ್ಲಿ ರೂಪಿಸಲ್ಪಟ್ಟಿದೆ. ಈ ಮನೋಲೋಕದಲ್ಲಿ, ಈ ಕಾಸ್ಮಿಕ್ ಒಂದು ಮನೋಲೋಕದಲ್ಲಿ ಸಂಸರಣೆ ಯಾವತ್ತು ಪ್ರಾರಂಭವಾಯಿತು, ಯಾವತ್ತು ಮುಗಿಯುತ್ತೆ, ಸ್ಟಾರ್ಟಿಂಗ್ ನಿಂದ ಎಂಡಿಂಗ್ ತನಕ ಹೇಗಿರ್ಬೇಕು ಅನ್ನೋ ಯೋಜನೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇಟ್ ಈಸ್ ನಾಟ್ ಅಬ್ಸರ್ಡ್. ನಾನು ಹಿಂದೆನೂ ಒಂದು ಇದ್ರೊಳಗೆ ಹೇಳಿದ್ದೆ, ನಾನು ಒಂದು ಚಿತ್ರದುರ್ಗದಲ್ಲಿ ಹೇಳ್ಬೇಕಾದ್ರೆ ಏನಂದ್ರೆ, ಇದು ಸಂಸರಣೆ ಏನಿದೆ, ಎವಲ್ಯೂಷನ್ ಇದೆ, ಇದು ಒಂದು ಮ್ಯಾಥಮ್ಯಾಟಿಕಲ್ ಇದರಿಂದ, ಸೈನ್ಸ್ ನಿಂದ ಅದು ಉಂಟಾಗ್ತಾ ಇದೆ. ಸುಮ್ಮನೆ ಎರಾಟಿಕ್ ಆಗಲ್ಲ. ಪ್ರತಿಯೊಂದು ಹೂ ಬಿಡಕ್ಕೂ ಕಾರಣ ಇರುತ್ತೆ, ಪ್ರತಿಯೊಂದು ಹೂವು ಯಾವ ಶೇಪ್ ಇದೆ ಅನ್ನೋದಕ್ಕೆ ಕಾರಣ ಇರುತ್ತೆ. ಅದು ಆ 5ನೇ ಲೋಕದಲ್ಲಿ ಏನಿದೆ, ಕಾಸ್ಮಿಕ್ ಮನೋಲೋಕ ಅಂತ ನಾನು ಕರಿತೀವಿ, ಇಲ್ಲಿ ಅದು ರೂಪುಗೊಂಡಿರುತ್ತೆ, ಅಲ್ಲೇ ರೂಪುಗೊಂಡಾಗಿದೆ. ಅದು ಮಹಾಬ್ರಹ್ಮಾಂಡೇಶ್ವರ ಏನಿದ್ದಾನೆ, ಕಾಸ್ಮಿಕ್ ಲೋಗೋಸ್, ದಿ ಹೈಯೆಸ್ಟ್ ಅಲ್ಟಿಮೇಟ್ ಅಂತ ನಾವೇನು ಕರೀತೀವಿ, ಆತನ ಯೋಜನೆಯಾಗಿರುತ್ತೆ. ಇಲ್ಲಿ ಆತ ಅಥವಾ ಆಕೆ ಇಂಪಾರ್ಟೆಂಟ್ ಅಲ್ಲ. ನಾವು ಮಾತನಾಡಬೇಕಾದ್ರೆ ನಮ್ಮ ಕಮ್ಯುನಿಕೇಶನ್ ಅಲ್ಲಿ ಏನೋ ಒಂದು ಕೇಳಬೇಕು, ಇಲ್ಲ ಅದು ಒಂದು ನಡೆಯುತ್ತೆ.
ಇಲ್ಲಿ ನಾವು ಅದಕ್ಕೆ ಸೊ ಒಂದು ಪದವನ್ನ ಕೊಟ್ಟಿದ್ದೇವೆ. ಸೊ ಈ ಮಹಾಬ್ರಹ್ಮಾಂಡೇಶ್ವರನ ಯೋಜನೆ ಏನಿದೆ ಇದೆಲ್ಲ ಮನೋಲೋಕದಲ್ಲಿ ರೂಪುಗೊಂಡಿದೆ. ನೋಡಿ, ಈ ಮಹಾಬ್ರಹ್ಮಾಂಡೇಶ್ವರನ ಯೋಜನೆ ಇದೆ, ಪ್ರತಿಯೊಂದು ಸೌರಮಂಡಲಗಳು ಇದೇ ರೀತಿ 7 ಲೋಕದಲ್ಲಿ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಸೊ ಇಟ್ಸ್ ಎ ಚೈನ್ ಆಫ್ 7. ಈ ಕ್ಯೂಬಿಕ್ಸ್ ನೋಡಿದ್ದೀರಾ, ಮಕ್ಕಳು ಆಟ ಆಡ್ತಾರೆ, ಆ ರೀತಿ 7 ಕ್ಯೂಬಿಕ್ಸ್ ಇರೋದು 3 ಇರುತ್ತೆ, ಆ ರೀತಿ 7 ಇರುತ್ತೆ. ನೋಡಿ, ಇಲ್ಲಿ ಮಹಾಬ್ರಹ್ಮಾಂಡ ಇದೆ, ಅದಕ್ಕೆ ತಕ್ಕನಾಗಿ ಒಂದು ಸೌರ ಬ್ರಹ್ಮಾಂಡವನ್ನು ಅನುಸರಿಸ್ತೀವಿ. ನಮ್ಮದೇ ಸೌರ ಬ್ರಹ್ಮಾಂಡ, ನಮ್ಗೆ ಇನ್ನೊಂದು ಸೌರ ಬ್ರಹ್ಮಾಂಡದಲ್ಲಿ ಹೋಗುದು ಬೇಡ. ನಾವು ನಮ್ಮದೇ ಆದ ಸೌರ ಬ್ರಹ್ಮಾಂಡ ಹೇಗೆ ವರ್ಕ್ ಆಗುತ್ತೆ, ಸೇಮ್ ಇದು ಹೇಗೆ ವರ್ಕ್ ಆಗುತ್ತೋ ನಮ್ಮ ಸೌರ ಬ್ರಹ್ಮಾಂಡವು ಸಹ ಸೇಮ್ ಆರ್ಕಿಟೈಪ್ ನಲ್ಲಿ ವರ್ಕ್ ಆಗುತ್ತೆ. ಹಾಗಾದ್ರೆ ನಮ್ಮ ಸೌರ ಬ್ರಹ್ಮಾಂಡದಲ್ಲಿ, ಅಂದ್ರೆ ಮಾನವನಿಗೆ ಸಂಬಂಧಪಟ್ಟ ಬ್ರಹ್ಮಾಂಡದಲ್ಲಿ, ಮಾನವನಿಗೆ ಸಂಬಂಧಪಟ್ಟ ಪ್ರಪಂಚದಲ್ಲಿ 7 ಲೋಕಗಳಿವೆ, ಅದಕ್ಕೆ ತಕ್ಕನಾಗಿ 7 ಉಪಲೋಕಗಳು ಬರುತ್ತೆ. ನೋಡಿ, ನಾವೀಗ ಮಹಾಬ್ರಹ್ಮಾಂಡ, ನಾನು ಈ ಬ್ರಹ್ಮಾಂಡ ಮಹಾಬ್ರಹ್ಮಾಂಡ ಅಂದ್ರೆ ಈ ಮಹಾಬ್ರಹ್ಮಾಂಡತೆಯಿಂದ ನಾವಿಲ್ಲಿ ನೋಡ್ಕೊಂಡು ಹೇಗೆ ಅದು ವರ್ಕ್ ಆಗುತ್ತೆ ಅಂತ. 7 ಉಪಲೋಕಗಳಿವೆ. ಅದೇ ರೀತಿ ನಮ್ಮ ಸೌರ ಬ್ರಹ್ಮಾಂಡಲ್ಲೂ ಸಹ 7 ಲೋಕ. ಇಲ್ಲಿ ನಾವು ಕಾಸ್ಮಿಕ್ ಸ್ಥೂಲ ಲೋಕ ಅಂತ ಕರೀವಿ. ನಾವಿಲ್ಲಿ ಸ್ಥೂಲ ಲೋಕ, ಕಾಮ, ಮನೋಲೋಕ, ಬುದ್ಧಿಲೋಕ, ಆತ್ಮಲೋಕ, ಅನುಪಾದಕ ಲೋಕ, ಆದಿಲೋಕ. ಇಲ್ಲಿ ನಾವಿದೀವಿ ಅಂದ್ರೆ, ನಾವು ಬೇರೆ ಯಾವ್ದೋ ಎಕ್ಸಾಂಪಲ್, ಲೆಟ್ಸ್ ಸೇ ನಾವು ಮಾನವರು. ಸೊ ನಾವು ಸಹ 7 ಲೋಕಗಳಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೂ ಸಹ ನಮಗೂ ಸಹ ಸೇಮ್ 7 ಉಪಲೋಕಗಳಿವೆ: ಘನ, ದ್ರವ, ಅನಿಲ, ಅತಿವಾಯು, ಸೂಕ್ಷ್ಮಾತಿವಾಯು, ಅಣು ಮತ್ತೆ ಪರಮಾಣು. ಇಷ್ಟು ಉಪಲೋಕಗಳಲ್ಲಿ. ಸೊ ಈಗ ನನಗೆ ಹೇಳಕ್ಕೆ ಈಸಿ ಆಯ್ತು. ಈಗ ನಾವು ನೋಡಿದೀವಿ ಸ್ಥೂಲ ಲೋಕದ ಘನ ಏನಿದೆ ನಮಗ್ ಬಹಳ ಚೆನ್ನಾಗಿ ಗೊತ್ತು. ಸ್ಥೂಲ ಲೋಕದ ಘನ ನಾವು ಚೆನ್ನಾಗಿ ಅರ್ಥಕೊಂಡಿದ್ದೇವೆ. ಘನ, ದ್ರವ, ಅನಿಲ 3 ಅರ್ಥಕೊಂಡಿದ್ದೇವೆ. ಅದೇ ರೀತಿ ನಾವು ನಮ್ಮದೇ ಆದ ಒಂದು ಕಾಮಲೋಕ, ಎಲ್ಲದಕ್ಕೂ ಒಂದೊಂದು ಫ್ರೀಕ್ವೆನ್ಸಿ ಇದೆ, ಎಲ್ಲವೂ ಎವ್ರಿಥಿಂಗ್ ಒಂದು ವಿಕಿರಣವನ್ನ ಹೊಂದಿರುತ್ತೆ. ಈ ವಿಕಿರಣ ಬಹಳ ಸ್ಥೂಲವಾಗಿರುತ್ತೆ, ಬಹಳ ಆರ್ಡಿನರಿ ವಿಕಿರಣಗಳು. ಅಂದ್ರೆ ವಿಕಿರಣ ಅಂತ ಕರೆಯೋಕ್ಕಿಂತ ಇದನ್ನ ರೇಡಿಯೇಷನ್ಸ್ ಅಂತ, ಎಸ್ ದೇ ಆರ್ ವಿಕಿರಣ ಅಂತ, ರೇಡಿಯೇಷನ್ಸ್ ಬರೋ ಅಂತಾರೆ. ಸೊ ಆಗ್ಲೇ ಹೇಳಿದ್ವಿ, ಎಲ್ಲ ಒಂದೊಂದಾಗಿ ಬರ್ತಾ 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 ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಬಹಳ ಗಮನಿಸಬೇಕಾದ ಅಂಶವೆಂದ್ರೆ, ಈ ಕಾಸ್ಮಿಕ್ ಬ್ರಹ್ಮಾಂಡ ಅಂತ ನಾವೇನ್ ಕಲ್ತ್ವಿ, ಅದರ ಯಾವುದೇ ಲೋಕ ತಗೊಳ್ಳಿ. ಈಗ ನಾನು ತುಂಬಾ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಈಗ ಕಾಸ್ಮಿಕ್ ಸ್ಥೂಲ ಲೋಕ ತಗೊಳ್ಳೋಣ. ಕಾಸ್ಮಿಕ್ ಸ್ಥೂಲ ಲೋಕಕ್ಕೂ ನಮ್ಮ ಸೌರ ಬ್ರಹ್ಮಾಂಡದ ಸ್ಥೂಲ ಲೋಕಕ್ಕೂ ಏನು ಕನೆಕ್ಷನ್ ಅಂದ್ರೆ, ಏನು ಸಂಬಂಧ ಅಂದ್ರೆ, ಕಾಸ್ಮಿಕ್ ಸ್ಥೂಲ ಲೋಕದ ಅತ್ಯಂತ ಕೆಳಗಿನ ಉಪಲೋಕ ಏನಿದೆ, ಘನ ಉಪಲೋಕ. ನೋಡಿ, ಕಾಸ್ಮಿಕ್ ಸ್ಥೂಲ ಲೋಕದ ಅತ್ಯಂತ ಕೆಳಮಟ್ಟದ, ಅತ್ಯಂತ ಕೆಳಗಿನ ಉಪಲೋಕ ಏನಿದೆ ಘನ, ಇದು ಇಲ್ಲಿ ಬಂದು ಸ್ಥೂಲ ಲೋಕದ ಏನು ಪರಮಾಣು ಏನಿದೆ, ಪರಮಾಣು ಲೋಕ ಅದಾಗಿರುತ್ತೆ. ದಿಸ್ ಇಸ್ ದಿ ಕನೆಕ್ಷನ್. ಅಂದ್ರೆ ನೋಡಿ, ಇದ್ರ ಮೇಲೂ ಇಲ್ಲಿ ನಾವು 7 ಉಪಲೋಕಗಳನ್ನ ನೋಡಿದ್ವಿ, ಇದಾದ ಮೇಲೂ 7 ಉಪಲೋಕಗಳಿವೆ. ಓಕೆ, ಆ 7 ಉಪಲೋಕಗಳಲ್ಲಿ ಈ ಒಂದು ಇದೇನಿದೆ ಕೊನೆಯ ಹಂತದ್ದು, ಅದು ಈ ಪರಮಾಣು ನಮ್ಮ ಹೈಯೆಸ್ಟ್ ಲೆವೆಲ್ ಏನಿದೆ ಉಪಲೋಕ, ಅಲ್ಲಿಗೆ ತಾಳೆ. ಅಂದ್ರೆ ಕಾಸ್ಮಿಕ್ ಕಾಮಲೋಕ ಏನಿದೆ, ಅದರ ಕಾಮಲೋಕದ ಘನ ಏನಿದೆ, ಅದು ನಮ್ಮ ಕಾಮಲೋಕದ, ಸೌರ ಬ್ರಹ್ಮಾಂಡದ ಕಾಮಲೋಕದ ಪರಮಾಣು ಉಪಲೋಕ. ಸೊ ದಿಸ್ ಇಸ್ ದಿ ಕನೆಕ್ಷನ್. ಯಾವುದು? ಮಹಾಬ್ರಹ್ಮಾಂಡ
ಮತ್ತೆ ಸೌರ ಬ್ರಹ್ಮಾಂಡದ ಲೋಕಗಳಿಗೆ. ಅಂದರೆ ಇನ್ನೂ ಸಾಂದ್ರತೆ ಕಡಿಮೆ ಆಗ್ತಾ ಹೋಯ್ತು. ಸೌರ ಬ್ರಹ್ಮಾಂಡದಿಂದ ಬ್ರಹ್ಮಾಂಡಕ್ಕೆ ಇನ್ನೂ ಸಾಂದ್ರತೆ ಕಡಿಮೆ ಆಗ್ತಾ ಹೋಯ್ತು. ಇದರಿಂದ ನಮಗೊಂದು ಬಹಳ ಅಚ್ಚರಿಯ ಅಂಶ ತಿಳಿದಿದೆ. ಬಹಳ ಅಚ್ಚರಿಯ ಏನಂದ್ರೆ, ಯಾರು ತಮ್ಮ ಪ್ರಜ್ಞಾ ಮಟ್ಟವನ್ನ ಬೆಳೆಸ್ಕೊಂಡು ಮೇಲೆ ಬರ್ತಾರೋ, ಯಾರು ಸ್ಥೂಲ ಲೋಕದ ಒಂದು ಪರಮಾಣು ಉಪಲೋಕದಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೋ, ಅಷ್ಟು ಬೆಳವಣಿಗೆಯನ್ನು ಹೊಂದುತ್ತಾ ಹೋಗ್ತಾರೋ, ಆ ಒಂದು ಬೆಳವಣಿಗೆ ಇಲ್ಲಿಗೆ ಮೇಲ್ಮಟ್ಟಕ್ಕೆ ಬಂದ ತಕ್ಷಣ ಅವರೂ ಸಹ ಈ ಒಂದು ಮಹಾಬ್ರಹ್ಮಾಂಡದ ಏನು ಮಹಾಯೋಜನೆ ಇದೆ ಅದರೊಳಗೆ ನೇರವಾಗಿ ಭಾಗವಾಗ್ತಾರೆ. ದಿಸ್ ಈಸ್ ವಾಟ್ ಎವಲ್ಯೂಷನ್ ಈಸ್. ಎವಲ್ಯೂಷನ್ ಅಂದ್ರೆ ಮಂಗನಿಂದ ಮಾನವನಾಗೋದು ಅಂತಲ್ಲ. ಮಾನವನಾದ ಮೇಲೆ ಪ್ರತಿಯೊಂದು ಉಪಲೋಕಗಳನ್ನ ಒಂದ್ರ ಮೇಲೆ ಒಂದು ಹತ್ತಿ ಫೈನಲ್ ಆಗಿ ನಾವು ಒಂದು ಉಪಲೋಕ, ಪರಮಾಣು ಉಪಲೋಕದಲ್ಲಿ ನಮ್ಮ ಕರ್ತವ್ಯಗಳನ್ನ ನಾವು ಆ ಲೋಕಗಳಲ್ಲಿ ಮಾಡಲ್ಪಟ್ಟಾಗ ನಮ್ಮಿಂದ ಅದು ಡೈರೆಕ್ಟ್ ಕನೆಕ್ಷನ್ ಏನಿದೆ ಈ ಮಹಾಬ್ರಹ್ಮಾಂಡದ ಏನು ಒಂದು ಪ್ಲಾನ್ ಏನಿದೆ, ಯೋಜನೆ ಏನಿದೆ, ಸಂಸ್ಕರಣೆ ಯೋಜನೆ, ಅದರ ಭಾಗವಾಗ್ತದೆ. ಅದೇ ನಮ್ಮ ಉದ್ಧಾರ, ನಮ್ಮ ಸಂಸ್ಕರಣೆ, ನಮ್ಮ ಎವಲ್ಯೂಷನ್. ಈಗ ನಾವು ನಮ್ಮ ಮಾನವನಿಗೆ ಸಂಬಂಧಪಟ್ಟ ಏನು ಒಂದು ಸೌರ ಬ್ರಹ್ಮಾಂಡದ ಲೋಕಗಳಿದೆ ಅದನ್ನ ಸ್ವಲ್ಪ ಕೂಲಂಕುಷವಾಗಿ ಮತ್ತೆ ನಾವು ನೋಡೋಣ. ನಾವು ಹೇಳಿದ್ವಿ ಮಹಾಬ್ರಹ್ಮಾಂಡದಂತೆ ನಮ್ಮಲ್ಲಿ 7 ಲೋಕಗಳು, 7 ಉಪಲೋಕಗಳಿದೆ. ಸಾಮಾನ್ಯ ಮಾನವರು ನಾವು ಈ 7 ಉಪಲೋಕಗಳ ಕೊನೆಯ ಏನಿದೆ ತಳಭಾಗ, 3 ಉಪಲೋಕಗಳು, 3 ಲೋಕಗಳು, 7 ಲೋಕಗಳ ಕೊನೆಯದು ಮೊದಲನೇದು ಸ್ಥೂಲ, ಕಾಮ, ಮನೋ. ಸ್ಥೂಲ ಲೋಕ ಅತ್ಯಂತ ಕೆಳಗಿನ ಬಂದಿದೆ. ಈ 3 ಲೋಕಗಳಲ್ಲಿ ನಾವು ಕೆಲಸ ಮಾಡಬಹುದು. ಅದಕ್ಕೆ ಬೇಕಾದಂತ ಶರೀರ ನಮ್ಮಲ್ಲಿದೆ. ಸೊ ನಾನೇ ಒಬ್ಬ ಸಾಮಾನ್ಯ ಮನುಷ್ಯನಾದ್ರೆ ಸ್ಥೂಲ, ಕಾಮಲೋಕ ಮತ್ತೆ ಮನೋಲೋಕದಲ್ಲಿ ನನ್ನ ವ್ಯವಹಾರವನ್ನು ಇಟ್ಟುಕೊಳ್ಳಬಹುದು. ಮೇಲಿನ ಒಂದು ಇದರೊಳಗೆ ಹೋಗುವಷ್ಟು ಶಕ್ತಿ ಬಂದಿಲ್ಲ. ಅಂದರೆ ನನ್ನ ಗ್ರಾಹಕ, ನಾನೇನೋ ಒಬ್ಬ ಗ್ರಾಹಕ, ರಿಸೀವರ್ ಆಗಿದ್ದೀನಿ. ಏನು ಟ್ರಾನ್ಸ್ಮಿಟ್ ಮಾಡ್ತಾ ಇದೆ ನಮ್ಮ ಸೌರ ಬ್ರಹ್ಮಾಂಡ, ಅದರೊಳಗೆ 3 ರೀತಿಯ ಇದನ್ನ ಸಿಗ್ನಲ್ಸ್ ನಾನು ಕ್ಯಾಚ್ ಮಾಡಬಹುದು. ಅದಕ್ಕೆ ಸರಿಯಾಗಿ ನನ್ನನ್ನ ನಾನು ಟ್ಯೂನ್ ಮಾಡಿಕೊಂಡಿದ್ದೇನೆ. ಉಳಿದಿದ್ದು ಏನು ಮೇಲಿನ 4 ಲೋಕಗಳಿವೆ, ಆದಿ, ಅನುಪಾದಕ, ಆತ್ಮ ಮತ್ತೆ ಬುದ್ಧಿ ಲೋಕ. ಇದು ನನ್ನಲ್ಲಿ ಇದೆ, ಆದ್ರೆ ಟ್ಯೂನ್ ಆಗಿಲ್ಲ. ನಾನು ಇನ್ನೂ ನನ್ನ ಸಂಸರಣೆ ಅಂದ್ರೆ ಎವಲ್ಯೂಷನ್, ನನ್ನ ಎವಲ್ಯೂಷನ್, ನನ್ನ ಬೆಳವಣಿಗೆ, ನಾನು ನನ್ನ ಆ ಮಟ್ಟಕ್ಕೆ ತಲುಪದೇ ಇರೋದ್ರಿಂದ ಅವೆಲ್ಲ ಇನ್ನೂ ಬೀಜಾವಸ್ಥೆಯಲ್ಲಿ ಇರುತ್ತೆ. ಅದು ತೋರಿಸ್ಕೊಳ್ಳಲ್ಪಡಲ್ಲ. ಅಂದ್ರೆ ಇದ್ರ ಅರ್ಥ ಆ ಲೋಕಗಳಲ್ಲಿ ಇಲ್ಲ, ಆ ಲೋಕಗಳು ಎಲ್ಲೂ ಇಲ್ಲ, ಎಲ್ಲವೂ ಇಲ್ಲಿಯೇ ಇವೆ, ಎಲ್ಲವೂ ಇಲ್ಲಿಯೇ ಇವೆ ಅಂತ. ಸೊ ಈ 4 ಲೋಕಗಳು ನಮ್ಮಲ್ಲಿ ಈ ಬೀಜಾವಸ್ಥೆಯಲ್ಲಿ ಇರುತ್ತೆ. ಅದೇ ರೀತಿ ನಾವು ಹೇಗೆ ಕಾಸ್ಮಿಕ್ ಬ್ರಹ್ಮಾಂಡದಲ್ಲಿ ನೋಡಿದ್ವೋ ಅದೇ ರೀತಿ ಇಲ್ಲಿ ಪ್ರತಿಯೊಂದು ಲೋಕವು ಆಯಾ ವಸ್ತುಗಳಿಂದ ಮಾಡಲ್ಪಟ್ಟ 7 ಉಪಲೋಕಗಳನ್ನು ಹೊಂದಿದೆ. ಸೊ ದಿ ಟೋಟಲ್ ಇದ್ರೊಳಗೆ ಕನ್ಫ್ಯೂಷನ್ ಅಂತದ್ದು ಏನಿಲ್ಲ. ಸಿಂಪಲ್ 7 ಲೋಕಗಳು, ಅದಕ್ಕೆ ತಕ್ಕನಾಗಿ 7 ಉಪಲೋಕಗಳು. ಆ ರೀತಿ ಅದು ವರ್ಕ್ ಆಗುತ್ತೆ. ನೋಡಿ, ಉದಾಹರಣೆಗೆ ಈ ಸ್ಥೂಲ ಲೋಕ ಏನಿದೆ, ಸ್ಥೂಲ ಲೋಕದಲ್ಲಿ ಏನಿದೆ, ಇಲ್ಲಿ ಆ ವಸ್ತು ವಿಶೇಷಣಗಳಿಂದ ಮಾಡಲ್ಪಟ್ಟ ಆ ವಸ್ತುಗಳಿವೆ, ಈ ಉಪಲೋಕಗಳಿವೆ. ಅದರಿಂದ ಅವನು ತನ್ನ ಸ್ಥೂಲ ಲೋಕದ ಅನುಭವಗಳನ್ನ ಪಡೆದುಕೊಳ್ತಾನೆ. ಉದಾಹರಣೆಗೆ ಸ್ಪರ್ಶ, ರುಚಿ,
ನೋಟ ಅಂದ್ರೆ ರೂಪ, ಶಬ್ದ, ರಸ, ಶಬ್ದ, ರೂಪ, ರಸ, ಗಂಧ ಏನಿದೆ ಇದಿಷ್ಟನ್ನ ನಾವು ಸ್ಥೂಲ ಲೋಕದ ಆ ಕಣಗಳಿಂದ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಅದೇ ರೀತಿ ಪ್ರತಿ ಮಾನವನು ನಾವು ಸಹ ಕಾಮಲೋಕದಲ್ಲಿ ಆ ಕಾಮಲೋಕದಲ್ಲಿ ವ್ಯವಹರಿಸಬೇಕಾದ್ರೆ ಇಲ್ಲೂ ಸಹ ಕಾಮಲೋಕದ ಅಂದ್ರೆ ಕಾಮ ದೇಹಗಳಿಂದ ಮಾಡಲ್ಪಟ್ಟ 7 ಉಪಲೋಕಗಳಿವೆ. ಆ ಉಪಲೋಕಗಳಲ್ಲಿ ನಾವು ಆ ಉಪಲೋಕಗಳ ಆ ಒಂದು ಆ ದೇಹಗಳ ಕಾಮ ದೇಹಗಳ ಒಂದು ಅದರ ಉಪಯೋಗದಿಂದ ನಾವು ನಮ್ಮ ಕಾಮಲೋಕದ ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ತೀವಿ. ಆದ್ರೆ ಕಾಮಲೋಕ ಸ್ಥೂಲ ಲೋಕದಿಂದ ಸಾಂದ್ರತೆಯಲ್ಲಿ ಕಡಿಮೆ ಇರುತ್ತೆ. ಮತ್ತೆ ಆ ಫ್ರೀಕ್ವೆನ್ಸಿ ಆ ಎನರ್ಜಿ ರೇಡಿಯೇಷನ್ ಇದೆ ಶಾಂತವಾಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಅತಿ ಬಿಸಿ ಇದೆ ಸೂರ್ಯ, ಅದು ನಾವು ಆ ಬಿಸಿನ ಒಂದು ಸ್ಥೂಲ ಲೋಕ ಅಂತ ಇಟ್ಕೊಂಡ್ರೆ ಅದಕ್ಕಿಂತ ಕಡಿಮೆ. ಉದಾಹರಣೆಗೆ ಟ್ಯೂಬ್ಲೈಟ್ ಬೆಳಕು ಕೊಡುತ್ತೆ, ಆದ್ರೆ ಶಾಂತವಾದ ಬೆಳಕು ಕೊಡುತ್ತೆ. ಅದೇ ನಾವು ಬಲ್ಬ್ ಹಾಕಿದ್ರೆ ಅದು ಶಾರ್ಪನಿಂಗ್ ಬಿಸಿಯಾಗಿರುವಂತಹ ಒಂದು ಇದನ್ನು ಕೊಡುತ್ತೆ. ಹಾಗೆ ಬರ್ತಾ ಬರ್ತಾ ಅದರ ಸಾಂದ್ರತೆ ಕಡಿಮೆ ಆಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಆಸ್ ಸೈನ್ಸ್ ಸೇಸ್, ಇದ್ರ ಬಗ್ಗೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ನಡೆದಿವೆ. ಈ ಎಕ್ಸ್ಪೆರಿಮೆಂಟ್ಸ್ ಮನೋವಿಜ್ಞಾನಿಗಳಿಗೆ ಬಹಳ ಇದು, ಎಸ್ಪೆಷಲಿ ಮನೋವಿಜ್ಞಾನಿಗಳು ಈ ಕಾಮ ಮತ್ತೆ ಮನೋಲೋಕದ ಮೇಲೆ ಬಹಳ ಕೆಲಸ ಮಾಡ್ತಾರೆ. ಇದರ ಸ್ಥೂಲ ದೇಹದಿಂದ ಅದೆರಡು ಬೇರೆ ಆಗಿರುತ್ತೆ. ಅದನ್ನು ಈ ಕಾಮಲೋಕದಲ್ಲಿರೋ ಒಂದು ವಸ್ತುಗಳೇನಿವೆ ಅಂದ್ರೆ ಉಪಲೋಕಗಳಾಗಿರೋ ವಸ್ತುಗಳು ಅವು ಸ್ವಯಂ ಪ್ರಕಾಶವನ್ನು ಹೊಂದಿರುತ್ತೆ, ಸೆಲ್ಫ್ ಇಲ್ಯುಮಿನೇಟಿಂಗ್. ಸ್ಥೂಲ ಲೋಕದಲ್ಲಿ ಕಾಣಕ್ ಸಿಗಲ್ಲ. ಸೊ ಸೆಲ್ಫ್ ಇಲ್ಯುಮಿನೇಟಿಂಗ್, ಸ್ವಯಂ ಪ್ರಕಾಶವುಳ್ಳ ವಸ್ತು ವಿಶೇಷಗಳಿಂದ ಮಾಡಲ್ಪಟ್ಟ. ಅದೇ ರೀತಿ ಮನೋಲೋಕ, ಮನೋ ಶರೀರ ಇದೆ, ಅದ್ರೊಳಗೆ 2 ಇರುತ್ತೆ, ಒಂದು ಮನೋ ಶರೀರ ಮತ್ತೆ ಕಾರಣ ಶರೀರ. ಅದನ್ನ ಆಮೇಲೆ ನೋಡೋಣ. ಸೊ ಇವೆರಡೂ ಸಹ ಮನೋಲೋಕದ ವಸ್ತುಗಳನ್ನೇ ಮಾಡಲ್ಪಟ್ಟ. ಬಹಳ ಸಿಂಪಲ್. ಒಂದೊಂದು ಹಾಗೆ ನಡೀತಾ ಹೋಗುತ್ತೆ. ಹಾಗಾದ್ರೆ ಈ 3 ಲೋಕಗಳಿಂದ ವ್ಯವಹಾರ ಹೇಗೆ? ಈ 3 ಲೋಕಗಳಿಂದ ವ್ಯವಹಾರ ಹೇಗಿರುತ್ತೆ ಅಂದ್ರೆ ಅದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೊದಲು ನಾವು ಸ್ಥೂಲ ಲೋಕ ಸ್ಥೂಲ ಶರೀರಗಳಿಂದ ಮಾಡಲ್ಪಟ್ಟ. ಇಲ್ಲಿ ಸ್ಥೂಲ ಲೋಕದಲ್ಲಿ ನಮಗೆ ಇಂದ್ರಿಯಗಳ ಅನುಭವಗಳು ಮಾತ್ರ. ಲೋಯೆಸ್ಟ್ ಪ್ಲೇನ್, ಅತಿ ಕೆಳಗಿನ ಲೋಕ. ಸೊ ಇದು ನಾನು ಅತಿ ಕೆಳಗಿನ ಅಂದ್ರೆ 1, ಕೆಳಗಿಂದ ಎಣಿಸ್ಕೊಂಡು ಹೋಗ್ತೀನಿ. ಈಗ 1ನೇ ಅತಿ ಕೆಳಗಿನ ಲೋಕ ಇದು ಸ್ಥೂಲ ಲೋಕ. ಇಲ್ಲಿ ನಾವು ಯಾವಾಗಲೂ ಸ್ಥೂಲ ಶರೀರ ಇರುತ್ತೆ, ಸ್ಥೂಲ ಶರೀರದಿಂದ ಮಾಡಲ್ಪಟ್ಟ ಉಪಲೋಕಗಳಿರುತ್ತೆ. ಅದು ನಮಗೆ ಇಂದ್ರಿಯ ಅನುಭವಗಳನ್ನ ನಮಗೆ. ಎರಡನೇ ಲೋಕ ಕಾಮಲೋಕ. ಈ ಕಾಮಲೋಕದಲ್ಲಿ ಇರೋ ವಸ್ತುಗಳೆಲ್ಲ ಕಾಮಶರೀರಗಳಿಂದ ಮಾಡಲ್ಪಟ್ಟಿರುತ್ತೆ. ಇದು ನಮಗೆ ಇಂದ್ರಿಯ ಅನುಭವಗಳನ್ನ ಬಿಟ್ಟು ಭಾವನೆಗಳು, ಆಸೆಗಳು, ಇಂತಹ ಇದನ್ನ ನಮಗೆ ಅನುಭವವನ್ನು ಕೊಡುತ್ತೆ. ಭಾವನೆಗಳ ಅನುಭವ, ಆಸೆಗಳ ಅನುಭವ ಲೋವರ್ ಲೆವೆಲ್. ನನಗೆ ತಿನ್ನಬೇಕು ಅಂತ ಆಸೆ, ನನಗೆ ದುಡ್ಡು ಮಾಡಬೇಕು ಅಂತ ಆಸೆ, ನನಗೆ ಒಂದು ವಸ್ತುವಿನ ಮೇಲೆ ಆಸೆ, ಈ ರೀತಿ. ಮತ್ತೆ ಭಾವನೆಗಳು, ಕೆಟ್ಟ ಭಾವನೆ, ಒಳ್ಳೆಯ ಭಾವನೆ, ಇವಿಷ್ಟನ್ನು ಕಾಮಲೋಕ ಅಂದ್ರೆ ಕೆಳಗಿನಿಂದ 2ನೇ ಲೋಕ ಇದೆ ಕಾಮಲೋಕ, ಅದು ನಮಗೆ ಅದು ಕೊಡುತ್ತೆ. ನೋಡಿ, 3ನೇ ಲೋಕ ಏನಿದೆ ಇದು ಮನೋಲೋಕ. ಮನೋಲೋಕ 2 ರೀತಿಯ ಒಂದು ಭಾಗವಾಗಿ ಡಿವೈಡ್ ಆಗಿದೆ. ಒಂದು ಕೆಳಗಿನ ಮನೋಲೋಕ, ಲೋವರ್ ಮೆಂಟಲ್ ಪ್ಲೇನ್ ಅಂತ ಕರಿತೀವಿ. ಇನ್ನೊಂದು ಹೈಯರ್ ಮೆಂಟಲ್ ಪ್ಲೇನ್, ಉನ್ನತ ಮನೋಲೋಕ. ಸೊ ಮನೋಲೋಕ 2 ಲೋಕಗಳನ್ನ ಎರಡು ಭಾಗಗಳಾಗಿ ವಿಂಗಡಣೆಗೊಂಡಿದೆ. ಈಗ ಕೆಳಗಿನ ಮನೋಲೋಕದಲ್ಲಿ
ಇದರೊಳಗೂ ಮನೋಶರೀರದಿಂದ ಮಾಡಲ್ಪಟ್ಟ ವಸ್ತುಗಳಿವೆ. ಇವು ಮೂರ್ತ ಆಲೋಚನೆಗಳನ್ನ ಕೊಡುತ್ತೆ. ಮೂರ್ತ ಆಲೋಚನೆಗಳಿಂದ ಅದಕ್ಕೊಂದು ಮೂರ್ತತೆ ಇರುತ್ತೆ, ರೂಪಗಳಿರುತ್ತೆ. ಅಂತಹ ಆಲೋಚನೆಗಳನ್ನ ಉಂಟು ಮಾಡುತ್ತೆ. ನೋಡಿ, ಇಲ್ಲಿ ಆಸೆ ಉಂಟಾಯ್ತು, ಇಲ್ಲಿ ಬರೀ ಇಂದ್ರಿಯ ಅನುಭವಗಳಾಯ್ತು. ಇಲ್ಲಿ ಇಂದ್ರಿಯ ಅನುಭವಗಳನ್ನ ಮೀರಿದ ಭಾವನೆ ಮತ್ತು ಆಸೆಗಳಾಯ್ತು. ಇಲ್ಲಿ ಭಾವನೆ ಮತ್ತು ಆಸೆಗಳನ್ನು ಮೀರಿದ ಆಲೋಚನೆಗಳು ಬಂತು. where thoughts are born. ಓಕೆ, ಇದು ಕೆಳಗಿನ ಮನೋಲೋಕದಲ್ಲಿ. ಅದೇ ರೀತಿ ಉನ್ನತ ಮನೋಲೋಕದ ಮೇಲೆ ಏನಿದೆ, ಉನ್ನತ ಮನೋಲೋಕ ಏನಿದೆ, ಆ ಉನ್ನತ ಮನೋಲೋಕದಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ, ಇವು ಕಾರಣ ಶರೀರಗಳಿಂದ ಮಾಡಿದ್ರೆ ಕಾಸಲ್ ಬಾಡೀಸ್ ಇದೆ. ಮತ್ತೆ ಇಲ್ಲಿ ಅಮೂರ್ತ ಆಲೋಚನೆಗಳು, ಅದಕ್ಕೆ ರೂಪಗಳಿರೋದು. ನಾನು ಜನರಲ್ ಆಗಿ ಹೇಳ್ತೇನೆ, ರೂಪಗಳಿರೋಲ್ಲ. ಇವು ಅಮೂರ್ತ ಆಲೋಚನೆಗಳು ಇಲ್ಲಿ ಹುಟ್ಟುತ್ತವೆ. ಸೊ ನಾವು ನಮ್ಮ ಮೂರು ಲೋಕಗಳೇನಿದೆ ಈ ರೀತಿ ನಾವು ಅದನ್ನು ವಿವರಿಸ್ತೇವೆ. ಜನರಲ್ ಆಗಿ ಹೇಳಿದ್ರೆ ಇಂದ್ರಿಯಾನುಭವಗಳು, ಆಸೆ, ಭಾವನೆ ಮತ್ತು ಆಲೋಚನೆಗಳು, ಇವಿಷ್ಟು ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಒಬ್ಬ ನಾರ್ಮಲ್ ಮನುಷ್ಯ. ನನಗೆ ಬರೀ ಮನುಷ್ಯನ ಬಗ್ಗೆ ಮಾತಾಡ್ತಾರೆ. ಸೊ ಹ್ಯೂಮನ್ ಬೀಯಿಂಗ್ ಏನಿದೆ, ಮನುಷ್ಯ, ಅವನು ಈ ಮೂರು ಲೋಕಗಳನ್ನು ಸಹ ವ್ಯವಹರಿಸಬಲ್ಲ. ಈಗ ಈ ಲೋಕಗಳೇನಿವೆ, ವೆದರ್ ಸ್ಥೂಲ, ಕಾಮ, ಮನೋ, ಈ ಮೂರು ಲೋಕಗಳು ಒಂದಕ್ಕೊಂದು ಬೆಸ್ಗೆ ಹಾಕೊಂಡಿಲ್ಲ. ನಾನಿಲ್ಲಿ ಚಿತ್ರದಲ್ಲಿ ತೋರಿಸಿರೋದು ಓನ್ಲಿ ರೆಪ್ರೆಸೆಂಟೇಷನ್ ಮಾತ್ರ. ಆದ್ರೆ ಈ ಮೂರು ಲೋಕಗಳೇನಿವೆ ಎಲ್ಲವೂ ಪ್ರತ್ಯೇಕವಾಗಿರುತ್ತೆ, ಒಂದಕ್ಕೊಂದು ಬಿಟ್ಟಿರುತ್ತೆ. ಇದು ಯಾವತ್ತೂ ಒಂದಕ್ಕೊಂದು ಬೆಸ್ಗೆ ಹಾಕೊಂಡಿರಲ್ಲ. ಮತ್ತು ಬಹಳ ನೆನಪಿಡಬೇಕಾದ ಅಂಶ ಏನಂದ್ರೆ, ನಾವು ಒಂದು ಲೋಕದಲ್ಲಿ ಏನು ಅನುಭವಗಳನ್ನ ಪಡ್ತೀವೋ ಅದು ಮತ್ತೊಂದು ಲೋಕದ ಮೇಲೆ ಪ್ರಭಾವ ಬೀರುವುದಿಲ್ಲ. ಸ್ಥೂಲ ಲೋಕದಲ್ಲಿ ಪಡೆದ ಅನುಭವಗಳು ಕಾಮಲೋಕದಲ್ಲಾಗ್ಲಿ ಮನೋಲೋಕದಲ್ಲಾಗ್ಲಿ ಅವು ಯಾವುದೇ ರೀತಿಯ ಪ್ರಭಾವವನ್ನ ಬೀರೋದಿಲ್ಲ. ದೇ ಬಿಕಮ್ ಇನ್ಎಫೆಕ್ಟಿವ್. ಅಂದ್ರೆ ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ಅನುಭವಗಳಾಗುತ್ತೋ ಆ ಲೋಕಗಳಲ್ಲಿ ನಾವು ಅದನ್ನ ನಾವು ಪ್ರಜ್ಞೆಯ ಮುಖಾಂತರ ನಾವು ತಿಳ್ಕೊಳ್ತೀವಿ. ಉದಾಹರಣೆಗೆ ಹೇಳಿದೆ, ಸ್ಥೂಲ ಲೋಕದಲ್ಲಿ ಶೀತ, ಉಷ್ಣ, ಬಿಸಿ, ತಂಪು, ವಿದ್ಯುತ್ ಪ್ರವಾಹ, ಓಕೆ, ಇವೆಲ್ಲ ಎಷ್ಟೊಂದಿವೆ. ಇನ್ನು ಹಲವಾರು ಸ್ಟಿಮ್ಯುಲೈಗಳು, ಸ್ಪರ್ಶ, ಇವೆಲ್ಲ ಏನಿದೆ, ಇವು ನಮ್ಮ ಮನೋಲೋಕದ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ, ಅದರ ವರ್ಕಿಂಗ್ ಮೇಲೆ. ಸೊ ಒಂದಕ್ಕೊಂದು ದೇ ಆರ್ ಇಂಡಿಪೆಂಡೆಂಟ್. ಒಂದಕ್ಕೊಂದು ದೇ ಆರ್ ಇಂಡಿಪೆಂಡೆಂಟ್ ಆಫ್ ವರ್ಕಿಂಗ್. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂಡ್ ಇದು ಬಹಳ ಇಂಪಾರ್ಟೆಂಟ್. ನಾಸ್ತಿಕರು ಅನ್ನೋದಕ್ಕಿಂತ ಆಧ್ಯಾತ್ಮದ ತತ್ವವನ್ನ ಹೇಳೋರು, ತಾರ್ಕಿಕವಾಗಿ ಮಾತನಾಡೋರು ಏನ್ ಹೇಳ್ತಾರೆ, ನಾವು ಒಂದು ಇದನ್ನ ನಾವೇನಂತೀವಿ, ಒಂದು ಲೋಕದಲ್ಲಿರೋ ಪ್ರಿನ್ಸಿಪಲ್ಸ್ ಏನಿದೆ, ಯಾವ ಪ್ರಿನ್ಸಿಪಲ್ ಮೇಲೆ ಆ ಲೋಕ ವರ್ಕ್ ಆಗುತ್ತೆ ಅದು ಇನ್ನೊಂದು ಲೋಕಕ್ಕೆ ಅನ್ವಯವಾಗಲ್ಲ. ಅದು ಕೆಲವು ಸರಿ ವಿರುದ್ಧವಾಗಿ ಆಗ್ಬೋದು. ಉದಾಹರಣೆಗೆ ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಸ್ಥೂಲ ಲೋಕದಲ್ಲಿ ನಾವೊಂದು ಸ್ಥೂಲ ಭೌತಶಾಸ್ತ್ರ ಸ್ಟಡಿ ಮಾಡಿ, ಅದಕ್ಕೆ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಿನ್ಸಿಪಲ್ಸ್, ಅದಕ್ಕೆ ಆದ ಗೈಡ್ಲೈನ್ಸ್ ಇದೆ ವಿಜ್ಞಾನದಲ್ಲಿ. ಅವು ಕಾಮಲೋಕಕ್ಕೆ ಸಂಬಂಧಪಡಲ್ಲ. ಕಾಮಲೋಕದಲ್ಲೂ ಒಂದು ವಿಜ್ಞಾನ ಇದೆ, ಅದು ಆ ಪ್ರಿನ್ಸಿಪಲ್ ತಕ್ಕನಂಗೆ ನಡೆಯುತ್ತೆ. ಇದು ನಮ್ಮ ಎಲ್ಲಾ ಲೋಕಗಳಿರೋ ಶಕ್ತಿ ಮತ್ತು ವಸ್ತುಗಳಿಗೇನಿವೆ, ಕಾರಣ ಶರೀರಗಳಾಗಿರಬಹುದು, ಮನೋಶರೀರಗಳಾಗಿರಬಹುದು, ಇವೆಲ್ಲ ಇಟ್ ಹ್ಯಾಸ್ ಇಟ್ಸ್ ಓನ್ ಸೈನ್ಸ್. ನಾವು ಅತಿ ಕೆಳಗಿನ
ಭೌತಿಕ ವಿಜ್ಞಾನವನ್ನ ಕಲ್ತು ಬಿಟ್ಟು ನಾವು ಮೇಲ್ಗಡೆ ಪ್ಲೇನ್ಸ್ ಬಗ್ಗೆ, ಮೇಲ್ಗಡೆ ಲೋಕಗಳ ಬಗ್ಗೆ ಮಾತಾಡ್ತೀವಿ. ಇದೇ ನಮ್ಮ ದೊಡ್ಡದ್ದು ಅಂತ. ಯಾರನ್ನಾರು ಕೇಳಿ, ದೇ ವೋಂಟ್ ಸೇ. ಯಾವುದೇ ಒಬ್ಬ ಭೌತ ವಿಜ್ಞಾನಿ ಅವನನ್ನು ಕೇಳಿದ್ರೆ ಅವನು ಸ್ಥೂಲ ವಿಜ್ಞಾನದಲ್ಲಿ ಬಹಳ ಪರಿಣಿತನಾಗಿರಬಹುದು, ಅದೇ ನಿಯಮವನ್ನ ತಂದು ಅವನು ಕಾಮಲೋಕ ಆ ಒಂದು ವಿಜ್ಞಾನಕ್ಕೆ ಹೋಲಿಸ್ತಾನೆ, ವೇರ್ ಹಿ ಫೇಲ್ಸ್. ಆದ್ರೆ ನಮ್ಮ ಥಿಯಾಸಫಿಸ್ಟ್ ಅರ್ಥ ಆಗಿದೆ ಏನಂದ್ರೆ, ಒಂದೊಂದು ಲೋಕದಲ್ಲೂ ಅದಕ್ಕೆ ಆದ ಒಂದು ಸೈನ್ಸ್ ಇದೆ. ನಾವಿನ್ನು 1ನೇ ಕ್ಲಾಸ್, 1ನೇ ಕ್ಲಾಸ್ ನಲ್ಲಿ ನಾವು ಕಲ್ತಿರೋದನ್ನ ನಾವು 2ನೇ ಕ್ಲಾಸ್ ತಗೊಂಡು ಹೋದಂಗಾಯ್ತು. 1ನೇ ಕ್ಲಾಸ್ ಅಲ್ಲಿ ಕಲ್ತಿರೋದು ಓನ್ಲಿ ಬೇಸಿಕ್, ಬಟ್ 2ನೇ ಕ್ಲಾಸ್ ನಲ್ಲಿ 1ನೇ ಕ್ಲಾಸ್ ನ ಪ್ರಿನ್ಸಿಪಲ್ಸ್ ಅನ್ನು ಅಡಾಪ್ಟ್ ಮಾಡೋ ಹಾಗಿಲ್ಲ. ಸೊ ಅದನ್ನ ಅಲ್ಲೇ ಬೇರೆ ವಿಜ್ಞಾನ ಇದೆ. ಇದು ನಮ್ಮ ಒಂದು ಇದು. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಮ್ಮಲ್ಲಿ ಕಾಮ ಮತ್ತೆ ಮನೋಲೋಕ ಇವೆರಡೂ ಫ್ರೀಕ್ವೆನ್ಸಿಗೂ ಮ್ಯಾಚ್ ಆಗಿರುವುದು. ಈಗ ಕಾಮಲೋಕ ಸಹ ಒಂದು ಫ್ರೀಕ್ವೆನ್ಸಿ ಹೊರತಪ್ತಾ ಇದೆ, ಮನೋಲೋಕ ಸಹ ಒಂದು ಫ್ರೀಕ್ವೆನ್ಸಿ ತಪ್ಪಿದೆ. ಇವೆರಡನ್ನೂ ಗ್ರಹಿಸಬಲ್ಲ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ. ಅಂದ್ರೆ ಅವನು ಆ ಪ್ಲೇನ್ ನಲ್ಲಿ ಏನ್ ನಡೀತಿದೆ, ಆ ಒಂದು ಲೋಕದಲ್ಲಿ ಏನ್ ನಡೀತಿದೆ ಅದನ್ನ ನೋಡಬಲ್ಲಂತಹ ವ್ಯಕ್ತಿ. ನೋಡೋದು ಕಣ್ಣಿಂದನೇ ಅಂತಲ್ಲ, ಅವನು ನೋಡಬಲ್ಲ, ಅರಿತುಕೊಳ್ಳಬಲ್ಲ ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಂಡಾಗ ಒಂದು ಕ್ವಶನ್ ರೇಸ್ ಆಗುತ್ತೆ, ಏನ್ ನೋಡ್ತಾನೆ? ಈಗ ನಾವು ಸ್ಥೂಲ ಬಿಟ್ಕೊಳ್ಳೋಣ, ಸ್ಥೂಲ ನಾವೆಲ್ಲರೂ ನೋಡ್ತೀವಿ, ಅದನ್ನು ನೋಡದೆ ನೋಡೋದು. ಅಂದ್ರೆ ಒಬ್ಬ ವ್ಯಕ್ತಿ ಎರಡನ್ನೂ ಚೆನ್ನಾಗಿ ಅರ್ಥಕೊಂಡವನಾದ್ರೆ ಏನ್ ನೋಡ್ಬಹುದು? ಅವನು ನೋಡ್ಬೋದು ಏನಂದ್ರೆ, ಅವನು ಯಾರ್ಯಾರು ಸತ್ತಿದ್ದಾನೆ ಅಂತ ಅನ್ಕೊಂಡಿರ್ತಾನಲ್ಲ, ಅವ್ರ ಸ್ನೇಹಿತರನ್ನ, ಅವರ ಬಂಧುಗಳನ್ನ ಅವನು ದೂರದಿಂದ ನೋಡಿದಾಗ, ಈ ದೂರದಿಂದ ನೋಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಅವರನ್ನ ಕಾಮ ಶರೀರದಲ್ಲಿ ಮತ್ತೆ ಮನೋ ಶರೀರದಲ್ಲಿ ನೋಡ್ಬೋದು. ಅವರೆಲ್ಲರೂ ಅಲ್ಲಿ ಅವ್ರು ಕಾಣಬಹುದು. ಯಾರೋ ಒಬ್ರು ಸತ್ತೋಗ್ಬಿಟ್ಟಿದ್ದಾರೆ ಆತ್ಮೀಯರು, ಅವನು ಆ ಸತ್ತ ಆತ್ಮೀಯರನ್ನ ಅಲ್ಲಿ ನೋಡಬಹುದು. ಒಂದೇ ಆ ಒಂದು ಕೆಪಾಸಿಟಿ ಬರುತ್ತೆ. ಓಕೆ, ಎರಡನೇದು, ಅವನು ಅವರನ್ನು ನೋಡಬಹುದು, ಅವರು ಅತಿ ಸಂತೋಷವಾಗಿದ್ದಾರೋ ಇಲ್ಲ ಅತಿ ದುಃಖ ತಪ್ತರಾಗಿದ್ದಾರೋ, ಇವೆರಡನ್ನೂ ಅವನು ಗಮನಿಸ್ಬೇಕು. ಯಾರೋ ಅವರು ಅಲ್ಲಿ ಅವರ ಒಂದು ಲಿವಿಂಗ್ ಸ್ಟೈಲ್ ಏನಿದೆ, ಆ ಲೋಕದಲ್ಲಿ ಬದುಕ್ತಿರೋ ರೀತಿ, ಅದನ್ನ ಅವನು ಅದನ್ನ ಅಲ್ಲಿ ನೋಡಬಹುದು. ಇಲ್ಲ, ಮೂರನೇದು, ಅವ್ರಿಗೆ ಅವಾಗ ಅನುಭೂತಿ ಬರುತ್ತೆ, ಅವರೆಲ್ಲೋ ನಾವು ತಿಳ್ಕೊಂಡಂಗೆ ಪರಲೋಕ ಅಂದ್ರೆ ಕೋಟ್ಯಾಂತರ ಕಿಲೋಮೀಟರ್ ದೂರ ಇಲ್ಲ, ಅವ್ರು ಇಲ್ಲೇ ನಮಗೆ ಕಾಣದಂತಹ ದೃಶ್ಯ ಲೋಕದಲ್ಲೇ ಇರ್ತಾರೆ. ನಮ್ಗೆ ಅವರ ಬಹಳ ಏನು ಡಿಸ್ಟೆನ್ಸ್ ಇಲ್ಲ ಅಂತ ಅವನಿಗೆ ಅದನ್ನ ಅರ್ಥಕೊಳ್ತಾನೆ ನೋಡ್ಬೇಕಾದ್ರೆ. ಏನ್ ಮಾಡ್ಬೇಕು ಹಿಂಗ್ ಕೇಳ್ದಾಗ? ಡನ್ಸ್ ಕೇಳ್ದಾಗ ಯಾರೋ ಕ್ವಶನ್ ಕೇಳಿದ್ರಿ? ಇಲ್ಲ, ನೀವು ಮುಂದುವರಿಸಿ. ಅವರು ಏನೋಕೆ ಸೊ ಅವನು ಈ ಪ್ರಜ್ಞೆ ತಿಳುವಳಿಕೆಗಳೇನಿವೆ ಅನೇಕ ಉಪಲೋಕಗಳಲ್ಲಿ ಹೊರಡಿ ಅದನ್ನ ನೋಡ್ತಾನಲ್ಲ, ಅವನು ಸತ್ತಿರೋರು ಅದನ್ನೆಲ್ಲ ನೋಡ್ತಾನಲ್ಲ, ಇವು ಅನೇಕ ಉಪಲೋಕಗಳಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನು ನೋಡ್ತಾನ ಅವನು. ಇದಿಷ್ಟನ್ನು ಗಮನಿಸಬಲ್ಲ ಆ ಕೆಪಾಸಿಟಿ ಅವನಿಗೆ ಬಂದಿರುತ್ತೆ. ಉದಾಹರಣೆಗೆ ಅವನು ಈ ಕಾಮಲೋಕದಲ್ಲಿ ಅತ್ಯಂತ ಕೆಳಗಿನ ಇರುತ್ತೆ, ಈ ಘನಲೋಕದಲ್ಲಿ ಕಾಮಲೋಕದ ಘನ ಉಪಲೋಕ ಏನಿದೆ, ಆ ಕಾಮಲೋಕದ ಉಪಘನಲೋಕದಲ್ಲಿ ಪುರುಷರು ಸ್ತ್ರೀಯರು ಬಹಳ ದುಃಖ ಭರಿತವಾಗಿ, ಇದನ್ನ ನಾವು ನರಕ ಅಂತಾನೆ ಕರಿತೀವಿ. ನಮ್ಮ ಪುರಾಣಗಳಲ್ಲಿ ನರಕ ಅಂತ ಹೇಳ್ತಾರಲ್ಲ, ಹಾಗೆ ತುಂಬಾ ದುಃಖ ಭರಿತರಾಗಿರೋದನ್ನು ನೋಡಬಹುದು. ಅದೇ ರೀತಿ ನಮ್ಮ ಈ ಭೂಮಿ ಏನಿದೆ, ಪರಿಧಿ ಏನಿದೆ, ಈ ಉಪಲೋಕಗಳು ಎಷ್ಟು ಮೇಲ್ಗಡೆ ಹಬ್ಬಿವೆ ಅನ್ನೋದು ಅವನ ಕಾಣುತ್ತೆ. ಸೊ ಇಷ್ಟನ್ನೂ ಅವನು ಗಮನಿಸಬಹುದು. ಯಾರು ಈ ಎರಡು ಲೋಕಗಳನ್ನ ಆ ಫ್ರೀಕ್ವೆನ್ಸಿ ಅದನ್ನ ನೋಡತಕ್ಕಂತಹ ಕೆಪಾಸಿಟಿ ಇರುವಂತಹ ಒಬ್ಬ ಮಾನವ. ಸೊ ಇದು ನಮಗೆ ಬಂದಿರೋ ಒಂದು ವಿಜ್ಞಾನದ ಒಂದು ದಾರಿ ಇದು. ಸೊ ಯಾರು ಏನ್ ಬೇಕಾದ್ರೂ, ಅದು ಯಾವ ಲೋಕಗಳನ್ನು
ಬರ್ತಾ ಬರ್ತಾ ಹಾಗೆ ಮುಂದಿನ ಲೋಕಗಳು ಹೋಗ್ತಾ ಹೋದ್ರೆ ಆ ಮುಂದಿನ ಲೋಕಗಳಲ್ಲಿ ಏನಿದೆ ಅಂತ ನೋಡ್ಬೋದು. ಆದ್ರೆ ಅದಕ್ಕೆ ಗಳಿಸ್ಕೋಬೇಕಾದ್ರೆ ನಮ್ಮ ಗ್ರಹಣ ಶಕ್ತಿ ಏನಿದೆ, ನಮ್ಮ ರಿಸೀವರ್ ಏನಿದೆ, ಅದನ್ನ ನಾವು ಟ್ಯೂನ್ ಮಾಡ್ಕೋಬೇಕು. ಆ ಟ್ಯೂನ್ ಆಗದೆ ಇದ್ರೆ ಏನೂ ಬರೋದೇ ಇಲ್ಲ. ನಾವು ಬರೀ ಒಂದು ಸ್ಟೇಷನ್ ನ ಟ್ಯೂನ್ ಮಾಡಿದಾಗ ಆ ಒಂದು ಸ್ಟೇಷನ್ ಮಾತ್ರ ನಮಗೆ ಕೇಳಿಸುತ್ತೆ ಇಲ್ಲ ಕಾಣಿಸುತ್ತೆ. ಇನ್ನೊಂದು ಸ್ಟೇಷನ್ ಬೇಕಂದಾಗ ಅದಕ್ಕೆ ಆ ಫ್ರೀಕ್ವೆನ್ಸಿನ ನೋಡ್ಕೊಂಡು ಅದಕ್ಕೆ ನಮ್ಮನ್ನ ನಾವು ಟ್ಯೂನ್ ಮಾಡ್ಕೋಬೇಕು. ಆ ಫ್ರೀಕ್ವೆನ್ಸಿ ಇದ್ದೇ ಇದೆ. ಎಲ್ಲಾ ವಸ್ತುಗಳು, ಎಲ್ಲಾ ನಮ್ಮ ಲೋಕಗಳಿಂದಲೂ ಆ ಎನರ್ಜಿ ರಿಲೀಸ್ ಆಗ್ತಾನೆ ಇದೆ. ಆದ್ರೆ ಆ ಎನರ್ಜಿ ರಿಲೀಸ್ ಮಾಡ್ಕೊಂಡು ಟ್ಯೂನ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗ್ ಬರ್ಬೇಕು. ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನಾಗಿದೆ, ನಾವು ಟ್ಯೂನ್ ಆಗಲ್ಲ. ಈ ಟ್ಯೂನ್ ಆಗದೆ ಇದ್ರೆ ನಮ್ಗೆ ಆ ಚಾನಲ್ ಇದೆ ಅಂತ ಅನ್ಸಲ್ಲ. ಈಗ ಯಾರೋ ವ್ಯಕ್ತಿ ಈ ಒಂದು ಲೋಕದಲ್ಲಿ ಹೋಗಿ ತನ್ನ ಅನುಭವಗಳನ್ನು ನಮ್ಗೆ ಹೇಳಿದಾಗ ನಮ್ಮ ಸ್ವಯಂ ಅನುಭವಕ್ಕೆ ಬರದೇ ಇರೋದ್ರಿಂದ ಅವನು ಅದನ್ನು ಓದ್ಬಿಟ್ಟು ಚೆನ್ನಾಗಿ ಅದನ್ನ ಅವನು ಇದು ಮಾಡಿ ಅಲ್ಲಿ ಹೋಗಿ ಬಂದಿದ್ದಾನೆ ಅಂತ ಅವನು ಹೇಳಿದಾಗ ನಮ್ಗದು ಇರಲಿಕ್ಕಿಲ್ಲ ಅಂತ ಒಂದು ಭಾವನೆ ಬರುತ್ತೆ. ಬಿಕಾಸ್ ಅದು ನಮ್ಮ ಅನುಭವಕ್ಕೆ ಬಂದಿಲ್ಲ. ಅದ್ರ ತಪ್ಪೆಲ್ಲಿದೆ ಅಂದ್ರೆ ನಾವು ಅದನ್ನ ಟ್ಯೂನ್ ಮಾಡ್ಕೊಂಡಿಲ್ಲ. ದಿಸ್ ಇಸ್ ಹೌ. 1ನೇ ಕ್ಲಾಸ್ ಮಕ್ಕಳಿಗೆ ನಾವು MSc ಪಾಠ ಹೇಳ್ಬೇಕಾದ್ರೆ ಆ ಮಗುಗೆ ಆಟಮ್ಸ್ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾವು ಅದನ್ನ ತಿಂತಾ ಇದೀವಿ. ಮಗುಗೆ ಆಟಮ್ಸ್ ಅನ್ನೋದೇ ಏನು ಗೊತ್ತಿಲ್ಲ. ಇದು ಒಂದು ನಮ್ಮ ಥಿಯಾಸಫಿಯ ವಿಜ್ಞಾನಿಕ ಕಂಡಿದ್ದ ಒಂದು ವೈಜ್ಞಾನಿಕವಾದ ಇದು. ಹಾಗಾದ್ರೆ ನಾವೀಗ ಈ ಮೂರು ಲೋಕದಲ್ಲಿ, ಮೂರು ಲೋಕ ಅಂತ ಏನಿದೆ ಅಂದ್ರೆ ಏನು, ಸ್ಥೂಲ, ಕಾಮ ಮತ್ತು ಮನೋಲೋಕದಲ್ಲಿ ಯಾರ್ಯಾರು ವಾಸಿಸ್ತಾ ಇದ್ರು, ಇನ್ಕ್ಲೂಡಿಂಗ್ ಅಸ್, ನನ್ನನ್ನ ನಿಮ್ಮನ್ನ ಎಲ್ಲರನ್ನೂ ಸೇರಿ ಅವರ ವಿವರಗಳನ್ನ ನಾವು ತಿಳ್ಕೊಳ್ಳೋಣ. ಏನು ವಿವರಗಳು ಅಂದ್ರೆ ನೋಡಿ, ಈ ಮೂರು ಲೋಕಗಳಲ್ಲಿ ವಾಸಿಸುವ ವಿವರಗಳೇನೆಂದ್ರೆ, ಮೊದಲನೇದಾಗಿ ಇಲ್ಲಿ ನಾವು ಮೃಗವರ್ಗಗಳು, ಮಾನವ ಜಾತಿ ಅಂತ ಉಂಟು. ಈ ಮಾನವ ಜಾತಿಗೆ ಮೃಗವರ್ಗಗಳು ಸೇರುತ್ತವೆ. ಎರಡನೆಯ ಜಾತಿ ಬಂದ್ಬಿಟ್ಟು ಭೂತವರ್ಗ, ಈ ಖನಿಜ, ಇದಕ್ಕೆ ಎಲಿಮೆಂಟಲ್ ಎಸೆನ್ಸ್ ಅಂತ ಕರಿತೀವಿ. ಅದೇ ರೀತಿ ಮೂರನೆಯ ಜಾತಿ, ಜಾತಿ ಅಂದ್ರೆ ಈ ಜಾತಿವಾಚಕ ಸೂಚವಲ್ಲ, ಅದು ಒಂದು ಗ್ರೂಪ್ ಅಂತ ಇರ್ತದೆ. ಆ ಗ್ರೂಪ್ ಅದನ್ನ ನಾವು ಬೇರೆ ವರ್ಣಿಸಿದ್ದಾಗಿ ಜಾತಿ ಅಂತ ಕರಿತಾ ಇದ್ದೀವಿ ಅಷ್ಟೇ. ಆ ಜಾತಿಗೂ ನಮ್ಮ ಈ ಜಾತಿಗೂ ಸಂಬಂಧಗಳಿಲ್ಲ. ಮೂರನೆಯ ಜಾತಿಗಳು ದೇವತೆಗಳು. ಇದರೊಳಗೆ ಪ್ರಕೃತಿ ದೇವತೆಗಳು ಬರ್ತಾರೆ. ಯಕ್ಷರು, ಕಿನ್ನರರು, ಕಿಂಪುರುಷರು, ಗಂಧರ್ವರು, ಇಂಥವೆಲ್ಲ ಸ್ವಲ್ಪ ಮುಂದುವರಿದ ಜನಾಂಗ. ಈಗ ನಾವು ಒಂದು ಯೋಚನೆ ಮಾಡ್ಬೇಕಂದ್ರೆ ಇಲ್ಲಿ ಬಹಳ ಕ್ಲಿಷ್ಟವಾಗಿರೋದು ತಿಳ್ಕೊಳ್ಳೋದು. ಮಾನವ ಜಾತಿ ಬಗ್ಗೆ ತಿಳ್ಕೊಬಹುದು, ದೇವರ ಜಾತಿಗಳ ಬಗ್ಗೆ ದೇವರ ಇದನ್ನ ನಾವು ತಿಳ್ಕೊಳ್ಬಹುದು. ಆದ್ರೆ ತುಂಬಾ ಕ್ಲಿಷ್ಟವಾಗಿರೋದು ನಮ್ಗೆ ಈ ಭೂತವರ್ಗ. ಈ ಭೂತವರ್ಗಕ್ಕೆ ನಾವು ಏಕೆಂದ್ರೆ ಈ ಭೂತವರ್ಗ ಒಂದು ಡೆಫಿನೆಟ್ ಫಾರ್ಮ್ ಹೊಂದಿಲ್ಲ. ಮಾನವ ಮತ್ತೆ ದೇವತೆಗಳೆಲ್ಲ ಒಂದು ವಿ ಹ್ಯಾವ್ ಸ್ಪೆಷಲ್ ಫಾರ್ಮ್ಸ್. ಈ ಭೂತವರ್ಗಕ್ಕೆ ತನ್ನದೇ ಆದ ಇರುವಿಕೆ ಇರುವುದಿಲ್ಲ. ಸೊ ಇದು ತುಂಬಾ ಕೆಲವು ಸರಿ ಇದನ್ನ ಕಲ್ತ್ಕೊಳ್ಳೋದಕ್ಕೆ ಸಂಕೀರ್ಣ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಇಟ್ ಬಿಕಮ್ಸ್ ವೆರಿ ಕಾಂಪ್ಲೆಕ್ಸ್. ಏಕೆಂದ್ರೆ ಖನಿಜಗಳಿಗೆ ಲೆಟ್ಸೆ ಅವು ಭಾವನೆಗಳನ್ನ ಹೊರಹೊಮ್ಮದೆ ಹಾಕದೇ ಇರೋದ್ರಿಂದ ಇದು ಅವಕ್ಕೂ ದೇ ಫೀಲ್ ಅಲ್ಲೂ ಒಂದು ಇದೆ, ಆದ್ರೆ ಏನು ಅಂತ ನಮ್ಗೆ ಗೊತ್ತಾಗಲ್ಲ. ಉದಾಹರಣೆಗೆ ದಿ ಬೆಸ್ಟ್ ಎಕ್ಸಾಂಪಲ್ ಚಿನ್ನರಾಜ ದಾಸರು ಕೊಡೋದು ಏನಂದ್ರೆ, ಈಗ ನೀರಿನಲ್ಲಿ ವಿದ್ಯುತ್ ಪ್ರವಾಹ ಹರಿತಿದೆ. ಈ ನೀರಿನಲ್ಲಿ ನಾನು ಎಲೆಕ್ಟ್ರೋಡ್ಸ್ ಇಟ್ಟೆ, ಒಂದು ಎಲೆಕ್ಟ್ರೋಡ್ ಇಂದ, ಕ್ಯಾಥೋಡ್ ಇಂದ ಆನೋಡ್ ಕಡೆಗೆ ಎಲೆಕ್ಟ್ರಿಸಿಟಿ ಹರಿಲಿಕ್ಕೆ ಶುರುವಾಗುತ್ತೆ. ಹರಿಲಿಕ್ಕೆ ಶುರುವಾದಾಗ ಆ ನೀರಿನ ಕಣಗಳೇನಿವೆ ಅದು ಯಾವ ಸ್ಟೇಜ್ ನಲ್ಲಿ ಇರುತ್ತೆ ನಾವು ನೋಡಿಲ್ಲ ಇನ್ನ. ಅದು ಯಾವ ಸ್ಟೇಜ್ ನಲ್ಲಿ ಇರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗೆ ಈ ಭೂತ ತತ್ವದೊಳಗೆ ಏನ್ ಸೇರಿದೆ, ಈ ಕಾಮಲೋಕ, ಈ ಭೂತ ತತ್ವ ಅಂತ ಏನ್ ಕರಿತೀವಿ ಭೂತವರ್ಗದಲ್ಲಿ, ಇಲ್ಲಿ ಸೇರಿರುವ ಕಾಮಲೋಕ ಮತ್ತು ಈ ಮನೋಲೋಕದ ತತ್ವಗಳು ಇರುತ್ತೆ. ಆದ್ರೆ ಅದನ್ನ ನಾವು ಈ ಒಂದು ಇದ್ರೊಳಗೆ ಹರಿತಿರೋ ಕರೆಂಟ್ ಅನ್ಬೋದು. ಅದ್ರೊಳಗೆ ಈ ನೀರಿನಲ್ಲಿ ಹರಿತಿರೋ ಕರೆಂಟ್
ಈಗ ಮನುಷ್ಯ ನಾವು ಒಂದು ಯೋಚನೆ ಮಾಡಿದ ತಕ್ಷಣನೇ ಅಲ್ಲಿ ಒಂದು ಫಾರ್ಮ್ ಆಗುತ್ತೆ, ಒಂದು ರೂಪ ಹುಟ್ಕೊಳ್ಳುತ್ತೆ. ಆ ರೂಪನ ನಾವು ಕರೆಕ್ಟ್ ಆದ ನಮ್ಮ ಒಂದು ಫ್ರೀಕ್ವೆನ್ಸಿನ ಟ್ಯೂನ್ ಮಾಡ್ಕೊಂಡ್ರೆ ಅದನ್ನ ನೋಡ್ಬಹುದು ನಾವು ಅದನ್ನ, ಅಥವಾ ಯಾರು ಅದನ್ನ ಕಲ್ತಿರ್ತಾರೋ ಅವ್ರು ಅದನ್ನ ನೋಡಬಹುದು. ಆದ್ರೆ ಭೂತ ವರ್ಗಗಳಲ್ಲಿ ಅದರದ್ದು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಅವು ಕಷ್ಟನೇ. ಸೊ ಇವೆಲ್ಲವೂ ಅದಿನ್ನು ಅದನ್ನ ನಾವು ಕಲಿಬೇಕಾದ್ರೆ ಬಹಳ ಬಹಳ ಟೈಮ್ ಬೇಕಾಗುತ್ತೆ, ಆ ಲೆವೆಲ್ಗೆ ನಾವು ಬಂದಿಲ್ಲ. ಸೊ ಹೀಗೆ ಭೂತ ವರ್ಗದ್ದು ಬಹಳ ಇದಾಗುತ್ತೆ. ಅದೇ ರೀತಿ ಬರ್ತಾ ಬರ್ತಾ ಏನಾಗುತ್ತೆ, ಈ ಮಾನವದ ಒಂದು ಇದನ್ನು ತಗೊಂಡಾಗ ನಾವು ನಮ್ಮಲ್ಲಿ ಯೋಚನೆಯು ಒಂದು ಫಾರ್ಮ್ ಆಗುತ್ತೆ. ಆ ಫಾರ್ಮ್ ಅನ್ನು ನಾವು ನೋಡಬಹುದು. ಅಂದ್ರೆ ಇಫ್ ಯು ಆರ್ ಟ್ರೈನ್ಡ್ ಫಾರ್ ದಟ್, ಖನಿಜ ವರ್ಗಗಳು ಇರೋದಿಲ್ಲ. ಇದು ಬಿಟ್ಟು ಅನೇಕ ಈ ಈಥರ್ ಅಂತ ಏನ್ ಕರಿತೀವಿ ನಾವು, ಆ ಈಥರ್ ಇಂದ ರಚಿತವಾದ ರೂಪಗಳು ಇವೆ. ಅವು ಬೇರೆ ಪ್ರತ್ಯೇಕವಾದ ರೂಪವನ್ನು ಹೊಂದಿರಲ್ಲ. ಈ ಖನಿಜಕ್ಕೆ ಒಂದು ರೂಪ ಮತ್ತೆ ಪ್ರಾಣ ಅಂತ ಏನಿದೆ, ಎರಡು ರೀತಿಯ ಪ್ರತ್ಯೇಕ ಒಂದು ಜಾತಿಗಳ ಜೀವನ. ಒಂದು ಲೈಫ್ ಅಂತ ಏನಂತೀವಿ, ಅದು ಆ ರಾಸಾಯನಿಕ ಏನಿದೆ, ಏನು ಫಾರ್ಮ್ ಆಗಿದೆ ರಾಸಾಯನಿಕ ಅದೊಂದಿರುತ್ತೆ. ಎರಡನೇದು ಅದು ಹರಳುಗಳ ಜೀವನ, ಅದೇ ಒಂದು ದೊಡ್ಡ ಇದಾಗುತ್ತೆ. ಅದನ್ನೇ ನಾವು ಸುಮಾರು ಒಂದು 2 ಗಂಟೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಇದಾದ್ಮೇಲೆ ಕೆಲವು ಸರಿ ಏನಾಗುತ್ತೆ, ಈ ಇದ್ರೊಳಗೆ ಕೆಲವು ಅನೇಕ ನಾಶವನ್ನು ಹೊಂದುವಂತಹ ಏನಿರುತ್ತೆ ಈಥರಿಕ್ ಪ್ರತಿಬಿಂಬಗಳು, ಅಲ್ಲೂ ಸಹ ತಾತ್ಕಾಲಿಕ ಜೀವಿಸಿರುತ್ತೆ. ಉದಾಹರಣೆಗೆ ನಾವು ಹೆಣಗಳನ್ನ ಎಲ್ಲಿ ಹುಡ್ತೀವಿ, ಸ್ಮಶಾನದಲ್ಲಿ ಕೆಲವರು ಭೂತ ಕಾಣುತ್ತೆ ಅಂತ. ಓಕೆ, ಅಲ್ಲಿ ಈ ಈಥರಿಕ್ ರೂಪಗಳೇನಿರುತ್ತೆ, ಆ ಮಾನವನ ಈಥರಿಕ್ ರೂಪಗಳು, ಅವು ಅಲ್ಲಿ ಎಲ್ಲಿ ಹೂಳಿರ್ತಾರೋ ಹೆಣಗಳನ್ನ, ಆ ಮೇಲ್ಭಾಗದಲ್ಲಿ ಮಾನವನ ರೂಪ ಸಂಚರಿಸಿ ಓಡಾಡುತ್ತೆ. ಕೆಲವರಿಗೆ ಪ್ರತ್ಯೇಕವಾಗಿ ಕಾಣುತ್ತೆ, ಅದ್ರ ಬಗ್ಗೆ ನಮಗೆ ಇದಿಲ್ಲ. ಸೊ ಈ ರೀತಿ ಸಹ ಕಾಣಬಹುದು. ಇದರ ಮೇಲಿಂದ ನಾವು ತಗೊಂಡಾಗ ಈ ನಿದ್ದೆ ಮಾಡ್ತಿರ್ತೀವಿ ನಾವು, ನಿದ್ದೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ನಾವು ಕಾಮಲೋಕದಲ್ಲಿರ್ತೇವೆ. ಅದು ಸ್ಥೂಲ ಶರೀರದಿಂದ ಆ ನಿದ್ದೆ ಮಾಡುವಷ್ಟು ಹೊತ್ತು ಪ್ರತ್ಯೇಕವಾಗಿ ಬೇರೆ ಆಗಿರುತ್ತೆ. ಆಗ ಆ ಒಂದು ನಿದ್ದೆ ಮಾಡುವಾಗ ಅದು ಪ್ರತ್ಯೇಕವಾಗಿ ಬೇರೆ ಆದಾಗ, ಆ ಕಾಲದಲ್ಲಿ ನಮ್ಮ ಪ್ರಜ್ಞೆ ಅವಸ್ಥೆ ಏನಿರುತ್ತೆ, ಆ ಪ್ರಜ್ಞೆ ಅವಸ್ಥೆ ಬಂದ್ಬಿಟ್ಟು ನನ್ನ ಏನು ಸಂಸ್ಕರಣ ಮಟ್ಟ ಇದೆ, ನನ್ನ ಏನು ಎವಲ್ಯೂಷನರಿ ಲೆವೆಲ್ ಇದೆ, ಆ ಲೆವೆಲ್ ಹೊಂದ್ಕೊಂಡಿರುತ್ತೆ. ಸೊ ಈ ಸತ್ತವರು ಕಾಮಲೋಕದ ವಾಸೋದು ಸಹ ಅದು ಒಂದು ತಾತ್ಕಾಲಿಕ ಬದ್ಧತೆ. ಈ ರೀತಿ ಈಗ ಒಂದು ಭಾಷಣ ಇದೆ, ಈಗ ಒಂದು ಟಾಕ್ ಬರ್ತಾ ಇದೆ. ಮಾಡಿ. ಓಕೆ, ಅದೇ ರೀತಿ ವಿಸರ್ಜಿತ ಕಾಮ ಶರೀರಗಳಿರುತ್ತೆ, ಅವನ್ನ ವಿಸರ್ಜಿಸ್ಬಿಡುತ್ತೆ. ಹೇಗೆ ನಮ್ಮ ಬಾಡಿನ ನಾವು ವಿಸರ್ಜಿಸ್ಬಿಡ್ತೀವೋ ಸತ್ತ ಮೇಲೆ, ಹಾಗೆ ಆ ಕಾಮಲೋಕದಲ್ಲಿರುವಂತಹವು ಅವು ಮುಂದಿನ ಇದಕ್ಕೆ ಹೋದಾಗ ತಮ್ಮ ಇದನ್ನ ವಿಸರ್ಜಿಸ್ಬಿಡುತ್ತೆ. ಸೊ ಹೀಗೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ವಿಸರ್ಜಿತ ಕಾಮ ಶರೀರಕ್ಕೂ ಮತ್ತೆ ವಿಸರ್ಜಿತ ಸ್ಥೂಲ ಶರೀರಕ್ಕೂ ಬಹಳ ವ್ಯತ್ಯಾಸ ಇದೆ. ಹೀಗೆ ಅನೇಕ ವೇಳೆ ಹಲವಾರು ರೀತಿಯ ಒಂದು ಇದು ಇಲ್ಲಿ ಉಂಟಾಗುತ್ತೆ. ಈ ಸ್ವರ್ಗಲೋಕ ನಾವು ಏನಂತ ಕರಿತೀವಿ, ಈ ಒಂದು ಇದನ್ನ ನಾವು 2 ಮಟ್ಟದಲ್ಲಿ ನಾವು ಇದು ಮಾಡೋದು. ಅದೇನು 2 ಮಟ್ಟ ಅಂದ್ರೆ ನೋಡಿ, ಇಲ್ಲಿ ಕಾಣುತ್ತೆ, ಇಲ್ಲಿ ಹೇಳ್ತಾರೆ. ಇದು ನನಗೆ ಕನ್ನಡದಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯ್ತು ಅದನ್ನ ಅನುವಾದ ಮಾಡುವಂಥದ್ದು. ಅದನ್ನು ನಾನು ಇಲ್ಲಿ ಇಂಗ್ಲಿಷ್ ನಲ್ಲೇ ಹಾಕಿದ್ದೀನಿ, ಅದನ್ನು ಕನ್ನಡದಲ್ಲಿ. ಇಲ್ಲಿ ಸ್ಥೂಲ ಲೋಕದಲ್ಲಿ ಏನಿದೆ, ಫಿಸಿಕಲ್ ಪ್ಲೇನ್ ನಲ್ಲಿ 7 ಉಪ ಲೋಕಗಳನ್ನ ತೋರಿಸ್ತಿದ್ದೀನಿ. ಸಾಲಿಡ್, ಲಿಕ್ವಿಡ್ ಅಂದ್ರೆ ಘನ, ದ್ರವ, ಅನಿಲ ಮತ್ತು ಪರಮಾಣು. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ಮನುಷ್ಯ 7 ಉಪಲೋಕಗಳನ್ನು ಜೀವಿಸ್ತಾನೆ. ಅದೇ ರೀತಿ ಅದರ ಮೇಲಿನ 3 ಉಪಲೋಕಗಳಲ್ಲಿ ಅದು ಎಲ್ಲೆಲ್ಲಿ ನಾವು ಕಾಣಬಹುದು ಅಂದ್ರೆ ಹೇಳಿದೆ,
ಈ ದೇವಸ್ಥಾನಗಳ ಆವರಣದಲ್ಲಿ, ಚರ್ಚ್ಗಳ ಆವರಣದಲ್ಲಿ ಭೂತಗಳು, ಗೋಸ್ಟ್ಸ್ ಅಂತ ಏನ್ ಕರಿತೀವಿ, ಅವಿಷ್ಟು ಮೇಲಿನ 3 ಲೋಕಗಳಲ್ಲಿ ಅವು ಬರ್ತವೆ. ಅದೇ ರೀತಿ ನಾವು ಮನೋಲೋಕಕ್ಕೆ ಬಂದಾಗ, ಆಸ್ಟ್ರಲ್ ಲೋಕಕ್ಕೆ ಬಂದಾಗ ಮನುಷ್ಯ ಮತ್ತು ಪ್ರಾಣಿಗಳು ನಿದ್ದೆ ಮಾಡ್ತಾ ಇರೋದು. ಇಲ್ಲಿ ಹಲವಾರು ಸರಿ ಈ ಸತ್ತು ಮುಂದಿನ ಒಂದು ಬೆಳವಣಿಗೆಗೆ ಹೋಗದಂತಹ ಬಹಳ ಅವು ತಾತ್ಕಾಲಿಕವಾದದ್ದು, ಅವು ಜಾಸ್ತಿ ಹೊತ್ತಿರೋಲ್ಲ. ಇದನ್ನ ನಾವು ಹಿಂದೆ ಭೂತಾರಾಧನೆ ಮಾಡೋರು ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಭೂತಗಳನ್ನ ಪ್ರೇತಾಹ್ವಾನ ಮಾಡ್ತಾರೆ. ಯಾರೋ ಒಬ್ಬರು ಸತ್ತವ್ರನ್ನ ಕರಿಬಹುದು ಅಂತ. ನಿಜವಾಗ್ಲೂ ಅಲ್ಲಿ ಸತ್ತವ್ರು ಬರಲ್ಲ, ಅವರ ಒಂದು ಪ್ರತಿಬಿಂಬ, ಅವರ ಒಂದು ರೂಪ ಅಲ್ಲಿ ಬರುತ್ತೆ, ಬಂದು ಹೊರಟೋಗುದು. ಈ ಒಂದು ಲೋಕದಲ್ಲಿ ಕಾಮದೇವರುಗಳಿರ್ತಾರೆ. ಅದೇ ರೀತಿ ನಾವು ಮುಂದೆ ಹೋದಾಗ ನಮಗೆ ಕೆಳಗಡೆ ಒಂದು ಹೆವನ್, ಸ್ವರ್ಗ ಅಂತ ಹೇಳ್ತಿರ್ತೀವಿ. ಕೆಳ ಸ್ವರ್ಗ ಮತ್ತೆ ಮೇಲ್ ಸ್ವರ್ಗ ಇರುತ್ತೆ. ಅಲ್ಲಿ ಹಲವಾರು ರೀತಿಗಳನ್ನು ತೋರಿಸ್ತಾರೆ. ಒಂದು ದೇವಾಚಾರ ಸ್ವರ್ಗ, ಅಲ್ಲಿ ಪ್ರೀತಿ ಇರುತ್ತೆ, ಅಲ್ಲಿ ಫಿಲಾಂಥ್ರಫಿ ಇರುತ್ತೆ, ದಾನ ಮಾಡುವಂತದ್ದು. ಇವೆಲ್ಲಾ ರೂಪಗಳು, ಇವೆಲ್ಲಾ ಗುಣಗಳು ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ಸೆಕೆಂಡ್ ಎಲಿಮೆಂಟಲ್ ಎಕ್ಸಿಸ್ಟೆನ್ಸ್. ಅದಕ್ಕಿಂತ ಮೇಲ್ಭಾಗದಲ್ಲಿ ಅರೂಪ ದೇವರುಗಳೇನಿದೆ ಹೈಯರ್ ಹೆವೆನ್ ನಲ್ಲಿ, ಇದು ಫಸ್ಟ್ ಎಲಿಮೆಂಟಲ್ ಎಸೆನ್ಸ್, ಮೊದಲ ಖನಿಜ. ಇದು ಅಲ್ಲಿ ಅತ್ಯಂತ ಮುಂದುವರಿದ ಆತ್ಮಗಳು ಆ ಲೆವೆಲ್ ನಲ್ಲಿ ಬದುಕುತ್ತೆ. ಆ ಲೆವೆಲ್ ನಲ್ಲಿ ಬದುಕುತ್ತೆ ಅಂದ್ರೆ ವ್ಯವಹಾರವನ್ನ ಉಂಟು ಮಾಡುತ್ತೆ. ಇದಿಷ್ಟು ಈ 3 ಲೋಕಗಳಲ್ಲಿ ಮಾನವ ಹೇಗೆ ತನ್ನ ಕೆಲಸವನ್ನ ನಿರ್ವಹಿಸ್ತಾನೆ ಅಂತ ನಾವಿಲ್ಲಿ ಗಮನಿಸ್ತೀವಿ. ಇವೆಲ್ಲವೂ ಅದೃಶ್ಯ ಲೋಕಗಳು. ಇದು ಯಾರ ಕಣ್ಗೂ ಕಾಣಲ್ಲ. ಅನ್ಲೆಸ್ ಡೆವಲಪ್ ದಿ ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿಯನ್ನ ಡೆವಲಪ್ ಮಾಡ್ಕೊಂಡ್ರೆ ಇವೆಲ್ಲವೂ ನಮಗ್ ಕಾಣುತ್ತೆ. ಅದನ್ನ ಡೆವಲಪ್ ಮಾಡಕ್ಕೆ ಹಲವಾರು ವಿಧಾನಗಳಿವೆ. ಅದರೊಳಗೆ ನಾವು ಈ ಬರೀ ಕೆಳ ಹಂತದಲ್ಲ ಮಾತ್ರ ನಮ್ಮ ಪಾತ್ರವನ್ನ ನಿರ್ವಹಿಸ್ತಿದ್ದೇವೆ. ಓನ್ಲಿ ಅವರ್ ಫಿಸಿಕಲ್ 3 ಸ್ಟೇಟ್ಸ್ ನಲ್ಲಿ. ಇದನ್ನ ಮೀರಿಯೂ ಇವೆ. ನಾವು ನಮ್ಮ ನಿಜವಾದ ಭವಿಷ್ಯ ಏನಿದೆ, ನಾವೆಲ್ಲ ಅಮೃತ ಸ್ವರೂಪರು. ನಿಮ್ಗೆ ಗೊತ್ತಿದೆ, ನಮಗೆ ಸಾವಿಲ್ಲ. ಸಾವಿನಿದ್ರು ಸ್ಥೂಲ ದೇಹ ನಮ್ದು ಅಲ್ಲವೇ ಅಲ್ಲ ಅಂತ. ಓಕೆ, ಅದು ಇಟ್ಸ್ ಓನ್ಲಿ ಎ ವೆಹಿಕಲ್. ಅದು ಒಂದು ಬಂಡಿ ಇದ್ದಂಗೆ, ಮುಂದುವರ್ಸ್ಕೊಂಡು ಹೋಗುವಂತಹ ಬಂಡಿ. ಈ ಬಂಡಿಲಿ ಇದೀವಿ ನಾವು. ನಿಜವಾಗ್ಲೂ ಅಮೃತ ಸ್ವರೂಪರಾದ ನಮ್ಮ ನಿಜವಾದ ಭವಿಷ್ಯ ಉನ್ನತ ಮಟ್ಟಕ್ಕೆ ಹೋಗಿ ನಿಜವಾದ ಜ್ಞಾನಾನಂದಗಳನ್ನ ಪಡೆಯುವುದೇ ಆಗಿದೆ. ಇದನ್ನ ನಮ್ಮ ಥಿಯಾಸಫಿ ಇದ್ರ ಬಗ್ಗೆ ಬಹಳ ವಿಶದವಾಗಿ ಹೇಳುತ್ತೆ. ಆದ್ರೆ ಥಿಯಾಸಫಿ ಈ ದೃಷ್ಟಿಯನ್ನ ಎಲ್ಲರಿಗೂ ಕೊಡಬಾರದು. ಯಾಕಂದ್ರೆ ಹೇಳಬಹುದಷ್ಟೇ, ಇದನ್ನ ಪಡಿಬೇಕಾದ್ರೆ ನಾವು ಅದನ್ನ ನಮ್ಮ ಫ್ರೀಕ್ವೆನ್ಸಿನ ಟ್ಯೂನ್ ಅಪ್ ಮಾಡ್ಕೋಬೇಕಾಗುತ್ತೆ. ಕಾಸ್ಮಿಕ್ ಫ್ರೀಕ್ವೆನ್ಸಿ ಏನಿದೆ, ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಅಪ್ ಅದು ಒಂದೇ ದಿನದಲ್ಲಿ ಆಗೋದಂತಲ್ಲ. ಯಾಕಂದ್ರೆ ನಮ್ದು ಬಹಳ ಚಿಕ್ಕ ಫ್ರೀಕ್ವೆನ್ಸಿ ವರ್ಕ್ ಆಗ್ತಾ ಇರುತ್ತೆ. ಬರ್ತಾ ಅದನ್ನ ಡೆವಲಪ್ ಮಾಡೋದು. ಆದ್ರೆ ಥಿಯಾಸಫಿ ನಿಜವಾದ ದೃಷ್ಟಿಯನ್ನು ಎಲ್ಲರಿಗೂ ಕೊಳ್ಳಾಗದೆ ಇದ್ರೂ ಒಂದು ಅದ್ಭುತವಾದ ಜ್ಞಾನವನ್ನು ಕೊಡುತ್ತೆ, ಹೇಗೆ ಮುಂದುವರಿಬೇಕು ಅಂತ. ಯಾವ ತತ್ವಶಾಸ್ತ್ರವೂ ಒಂದು ನೀಡಲಾರದ ವಿಚಾರವನ್ನ ಮಾನವ ವರ್ಗಕ್ಕೆ ನೀಡಿ ಉತ್ಸಾಹವನ್ನು ಉಂಟು ಮಾಡುತ್ತೆ. ಇದೇ ಒಂದು ಥಿಯಾಸಫಿಯ ಮುಖ್ಯ ಉದ್ದೇಶವೂ ಆಗಿದೆ. ಸೈಂಟಿಫಿಕಲ್ ಸ್ಟಡಿ. ಬೇರೆ ಯಾವ ತತ್ವಶಾಸ್ತ್ರಗಳು ಇಷ್ಟೊಂದು ಸೈಂಟಿಫಿಕ್ ಆಗಿ ಎಲ್ಲೂ ಹೇಳೋದಿಲ್ಲ. ಬೇರೆ ತತ್ವಶಾಸ್ತ್ರಗಳು ಏನ್ ಹೇಳುತ್ತೆ ಅಂದ್ರೆ, ಒಂದು ಇದ್ದ ಪ್ರಿನ್ಸಿಪಲ್ ತಪ್ಪು ಅಥವಾ ಸರಿ ಅಂತ ಅನಲೈಸ್ ಮಾಡುತ್ತೆ. ಅದನ್ನೇ ನಾವು ತತ್ವಶಾಸ್ತ್ರ ಅಂತ ಕರ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಥಿಯಾಸಫಿ ಏನ್ ಹೇಳುತ್ತೆ, ಏನಿದೆ, ಯಾಕಿದೆ, ಹೇಗಿದೆ, ಅಲ್ಲಿ ಹೇಗೆ ನಾವು ತಲುಪೋದು, ಇದಿಷ್ಟನ್ನು ನಮಗೆ ಒಂದು ಜ್ಞಾನವನ್ನ ಕೊಡುತ್ತೆ. ಪಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿದೆ. ಧನ್ಯವಾದಗಳು. ನನಗೆ